ಓಕೆ, ಹಲ್ಲೆಲೂಯಾ. ಇದ್ದೀರಾ? ಪಕ್ಕದಲ್ಲಿ ಕಡೆ ಇದ್ದೀರಾ ಅಂತ. ಸರಿ, ಒಂದು ವಾಕ್ಯ ನಾವು ತಗೊಂಡೋಣ. ಓಕೆ, ಯೋಹಾನ ಶುಭ ಸಂದೇಶ 3ನೇ ಅಧ್ಯಾಯ. John Gospel, chapter 3. ಮೂರನೇ ಅದೇ 1ನೇ ವಾಕ್ಯದ ಓದೋಣ ನಿಧಾನವಾಗಿ. ಫರಿಸಾಯರಲ್ಲಿ ಯೆಹೂದ್ಯರ ಹಿರೀಸಭೆಯವನಾದ ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ನೀನು ಮಾಡುವಂಥ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ ಎಂದು ಕೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ. ಯಾರು? ಫರಿಸಾಯರು. ಫರಿಸಾಯರು ಅಂದರೆ ಇದೊಂದು ಗುಂಪು. ಯಾವಾಗಲೂ ಇವ್ರಿಗೂ ಯೇಸು ಸ್ವಾಮಿಗೂ ಒಂದು ರೀತಿಯಾದ ಒಂದು ಕೋಲ್ಡ್ ವಾರ್ ಅಂತೆ. ಯಾವಾಗಲೂ ಕೋಲ್ಡ್ ವಾರ್. ಯಾರಿಗೆ? ಈ ಫರಿಸಾಯರು ಏನಂದರೆ, ನಮಗೆಲ್ಲ ಗೊತ್ತು, ನಾವು ದಶಂಭಾಗ ಕೊಡ್ತೇವೆ, ನಾವು ದೇವನ ಆರಾಧನೆ ಮಾಡ್ತೇವೆ, ಈ ಥರ ಯಾವಾಗಲೂ ಅವರಿಗೆ ನಾವು ಪರಿಶುದ್ಧರು, ನಾವು ಗ್ರೇಟು ಎಂಬುದಾಗಿ ಯಾವಾಗಲೂ ಆ ಥರ ಯೋಚನೆ ಮಾಡ್ತಾರೆ. ಫರಿಸಾಯರು ಅಂದರೆ ಇಂಗ್ಲೀಷಲ್ಲಿ ಫ್ಯಾರಿಸಿ ಅಂದರೆ ಅವ್ರ ಕನ್ನಡಿ ನೋಡುವಾಗೆಲ್ಲ ಹೇಳೋರಂತೆ, ಫೇರ್ ಏನಂತೆ ಅವ್ರಿಗವರೇ ಏನಂತ ಹೇಳೋರಂತೆ, ಫೇರ್ ಆ್ಯಂಡ್ ಲವ್ಲಿ ಅಂತೀವಲ್ಲ, ಅವ್ರಿಗವರೇ ಫೇರ್ ಆ್ಯಂಡ್ ಸಿ ಅಂತ. ಅಂದರೆ ನಾವು ತುಂಬ ಫೇರ್, ಎಲ್ಲದರಲ್ಲೂ ಕಡೆ ಏನಾಗಿದ್ದೇವೆ, ಫೇರ್ ಆಗಿದ್ದೇವೆ ಅಂತ. ಆದರೆ ದೇವರು ಹೇಳ್ತಾರೆ, ನಿಮಗೆ ನೀವೇ ಫೇರ್ ಅನ್ನಬಾರ್ದಪ್ಪ, ದೇವರು ನಿಮ್ಮ ನೋಡಿ ಫೇರ್ ಅಂತ ಹೇಳಬೇಕು. ಅನೇಕರು ಏನಾಗ್ಬಿಟ್ಟಿದೆ ಅಂದರೆ ಲೋಕದಲ್ಲಿ ಅವ್ರಿಗವರೇ ಫೇರ್ ಅಂತ ಹೇಳ್ಕೊತಾರೆ. ಅವ್ರಿಗವರೇ ಫೇರ್ ಅಲ್ಲ, ಕ್ರಿಸ್ತನ ಅವ್ರನ್ನ ಫೇರ್ ಮಾಡಿದ್ದಾನೆ ಅಂತ ನಂಬಬೇಕು. ಅದಕ್ಕೆ ಅಲ್ಲ ಅವನೇನು ಮಾಡ್ತಾನೆ, ಇವನೊಬ್ಬ ಟೀಚರ್ ಆಗಿರ್ತಾನೆ, ಬೋಧಕನಾಗಿರ್ತಾನೆ, ಎಲ್ಲವನ್ನ ಚೆನ್ನಾಗಿ ತಿಳ್ಕೊಂಡಿರ್ತಾನೆ. ಯಾರು? ಇವನು ಯೋಚನೆ ಮಾಡಿರ್ತಾನೆ ಏನಂತ, ಹೆಂಗೂ ಯೇಸು ಸ್ವಾಮಿ ಬಂದು ದೇವರಿಂದ ಬಂದ ಮನುಷ್ಯ, ಇವ್ರ ಜೊತೆ ನಾವು ಸೇರ್ಕೊಂಡ್ಬಿಟ್ರೆ ನಮ್ಮ ಮಿನಿಸ್ಟ್ರಿ ಕೂಡ ಏನಾಗ್ಬೋದು, ತುಂಬ ಪವರ್ಫುಲ್ ಆಗ್ಬೋದು ಎಂಬ ಒಂದು ಐಡಿಯಾದಲ್ಲಿ ಎಲ್ಲಿ ಬರ್ತಾ ಇದ್ದಾನೆ, ಯೇಸು ಸ್ವಾಮಿನ ಮೀಟ್ ಮಾಡೋಕ್ಕೆ ಬರ್ತದೆ. ಇವತ್ತು ಅನೇಕರು ಹಂಗೆ ಕೆಲವು ಕನೆಕ್ಷನ್ ಏನಕ್ಕೆ ಹೋಗ್ತಾರೆ ಅಂದರೆ, ಏನೋ ತಿಳ್ಕೊಳ್ಳೋಣ ಅಂತ ಹೋಗಲ್ಲ. ಅವ್ರೇನಂದರೆ ಇವ್ರ ಜೊತೆ ಹೋಗ್ಬಿಟ್ರೆ ಎಲ್ಲ ಕರೆಕ್ಟ್ ಆಗಿಬಿಡ್ತೈತೆ, ಸ್ವಲ್ಪ ಫೇಮಸ್ ಆಗಿಬಿಡ್ತೀವಿ, ಅದಾಗ್ಬಿಡ್ತೀವಿ, ಹಂಗೆ ಹಿಂಗೆ ಯೋಚನೆ ಮಾಡೋದು. ಅದಾಗಲ್ಲ. ದೇವರು ಒಬ್ಬನನ್ನು ಕರೀಲಿಲ್ಲ ಅಂದರೆ, ದೇವರೊಬ್ಬನನ್ನು ಅಭಿಷೇಕ ಮಾಡಲಿಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ. ನಾವಾಗಿ ಪ್ರಯತ್ನದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಕ್ಸಸ್ ಕಾಣ್ಬೋದು, ಆದರೆ ಫೇಲ್ಯೂರ್ ಅಂತ ಗ್ಯಾರಂಟಿ. ಆದರೆ ದೇವರು ನಮ್ಮನ್ನು ನಿಜವಾಗಿ ಕರೆದರೆ, ದೇವರು ನಿಜವಾಗಿ ನಮ್ಮನ್ನು ಆರಿಸಿದ್ರೆ ಖಂಡಿತ ನಾವು ಉನ್ನತ ಸ್ಥಿತಿಗೆ ಹೋಗೋದಂತೂ ಗ್ಯಾರಂಟಿ. ಇಲ್ಲಿ ಈ ಮನುಷ್ಯ ಬರ್ತಾ ಇದ್ದಾನೆ. ಫರಿಸಾಯರಲ್ಲಿ ಯೆಹೂದ್ಯರ ಹಿರಿಯ ಸಭೆಯವನಾದ ನಿಕೋದೇಮನು ಒಬ್ಬ ಮನುಷ್ಯನ. ಅವನು ರಾತ್ರಿಯಲ್ಲಿ ಏನಂತೆ, ಡೇನಲ್ಲಿ ಬರ್ತಾ ಇಲ್ಲ, ರಾತ್ರಿಯಲ್ಲೇ ಬರ್ತಾನೆ. ಇವತ್ತು ಕೆಲವರೆಲ್ಲ ಹಂಗೆ ಡೇನಲ್ಲಿ ಡೈರೆಕ್ಟಾಗಿ ಮೀಟ್ ಮಾಡಲ್ಲ, ಡಾರ್ಕಲ್ಲಿ ಮೀಟ್ ಮಾಡೋದು, ಹಿಂದೆ ಕಡೆಯಿಂದ ನಮ್ಮನ್ನು ಹೊಗಳೋದು, ಅಯ್ಯೋ ಅವರಿಲ್ಲ ಅಂದರೆ ಆಗಲ್ಲ, ಅವರಿಲ್ಲ ಅಂದರೆ ಇಲ್ಲ ಅಂತ ಹೇಳೋದು.
ಥರ ಜನ ಮೆಚ್ಕೊಳ್ಳಿ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಜನ ಮೆಚ್ಕೊಳ್ಳೋದಲ್ಲ, ದೇವ್ರು ಮೆಚ್ಕೊಳ್ಬೇಕು. ಜನ ಮೆಚ್ಚಿದ ಮಗ ಬಂದ್ಬಿಟ್ಟು ಪಿಕ್ಚರು ಲೋಕ, ಆದರೆ ದೇವರು ಮೆಚ್ಚಿದ ಮಗ ಬಂದ್ಬಿಟ್ಟು ನಾವು. ಆಮೇಲೆ ಎಲ್ಲ ಸಿನಿಮಾ ಇದೆಯಾ ದೇವರು ಮೆಚ್ಚಿದ ಮಗ ಅಂತ ಏನಾದರೂ? ಜಗ ಮೆಚ್ಚಿದ ಮಗ ಇದೆ, ತಾಯಿಗೆ ತಕ್ಕ ಮಗ ಇದೆ, ಎಲ್ಲ ಮಗ ಇದೆ. ಆದರೆ ದೇವರು ಮೆಚ್ಚಿದ ಮಗನಾಗಿರ್ಬೇಕಂತ. ದೇವರು ನಮ್ಮನ್ನು ನೋಡಿ ಏನಿರ್ಬೇಕಂತ, ಈತನೇ ನನ್ನ ಪ್ರಿಯ ಕುಮಾರನು ಅಂತ ಹೇಳ್ಬೇಕಂತೆ. ಯಾರಿಗೆ ಹೇಳಿದ್ರಿ ಈ ಮಾತನ್ನ? ಯೇಸು ಸ್ವಾಮಿಗೆ ಹೇಳ್ತಾರೆ. ಎಲ್ಲಿದೆ ವಾಕ್ಯ? ಲೂಕನ ಶುಭ ಸಂದೇಶನ ದೀಕ್ಷಾಸನ ತಕ್ಕೊಂಡು ಯೇಸು ಮೇಲೆ ಬರುವಾಗ ಒಂದು ಮಾತು ಬರ್ತಿತ್ತು ನೋಡಿ. ಏನಂತೆ? ಈತನು ನಮಗೆ ನಾವೇ ಪ್ರಿಯ ಅನ್ಕೊಂಬಾರ್ದು, ದೇವರು ನಮ್ಮ ನೋಡಿ ಪ್ರಿಯ ಅಂತ ಕರಿಬೇಕು ನೋಡಿ. ಲೂಕ 3:21. ಲೂಕ 3:21. ಜನರೆಲ್ಲ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಯೇಸು ಸಹ ಸ್ನಾನ ಮಾಡಿಸಿಕೊಂಡು, ಯೇಸು ಕೂಡ ಸ್ನಾನ ಮಾಡಿಸಿಕೊಂಡು ಪ್ರಾರ್ಥನೆ ಮಾಡುತ್ತಿರುವಲ್ಲಿ ಆಕಾಶವು ತೆರೆಯಿತು ಮತ್ತು ಪವಿತ್ರಾತ್ಮನು ದೇಹಾಕಾರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಹೇಳಿದನು. ಯಾವ ಆಕಾರ? ದೇಹ ಆಕಾರವಾಗಿ. ಆಗ ನೀನು ಅಂದ್ರೆ ಏನರ್ಥ ಅಂದ್ರೆ ಪಾರಿವಾಳ ರೂಪ. ಏನ್ ಹೇಳಿ? ಪಾರಿವಾಳ ರೂಪ. ನೋಡ್ರಿ, ಓದಿ ಕರೆಕ್ಟ್ ಆಗಿ. ಪಾರಿವಾಳ ಓದಿ ಕರೆಕ್ಟ್. ಪವಿತ್ರಾತ್ಮನು ದೇಹಾಕಾರವಾಗಿ. ನೋಡಿ, ಪವಿತ್ರಾತ್ಮನು ದೇಹದ ಆಕಾರ. ಜೋರಾಗಿ ಹೇಳ್ರಿ. ದೇಹದ ಆಕಾರವಾಗಿ. ಇಂಗ್ಲಿಷ್ ಏನಿದೆ? ದೇಹದ ಆಕಾರ. ಎಷ್ಟನೇ ವಾಕ್ಯ? 22. 3:22. ಬಾಡಿ. ಅನೇಕರು ಪಾರಿವಾಳ ಹಾಕೊಂಡು ತಿರುಗಾಡ್ತಾ ಇರ್ತಾರೆ. ಅಂದ್ರೆ ಬಾಡಿ ದೇಹಾಕಾರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಜಿಂಕೆಯ ಹಾಗೆ, ಸಿಂಹದ ಹಾಗೆ. ಅಂದ್ರೆ ಸಿಂಹದ ಹಾಗೆ, ನಾವು ಸಿಂಹದ ಹಾಗೆ ಅಲ್ಲ, ಸಿಂಹನ ನಾವು ಅಂದ್ರೆ ಸಿಂಹ ಹೇಗೋ ಹಾಗೆ ಪಾರಿವಾಳದ ಹಾಗೆ ಒಂದು ದೇಹ ಏನಾಯ್ತಂದ್ರೆ ಆತನ ಮೇಲೆ ಹಿಂಗ ಹಾರ್ಕೊಂಡು ಬಂದು ಇಳಿದನು. ನೋಡಿ, ಅದನ್ನ ಯಾರು ಅರ್ಥನೇ ಮಾಡ್ಕೊಂಡಿಲ್ಲ. ಏನನ್ಬಿಟ್ರು? ಎಲ್ಲ ಪಾರಿವಾಳ ಹಾಕಿಕ್ಬಿಟ್ರು. ಅಂದ್ರೆ ಒಂದು ದೇಹಾಕಾರವಾಗಿ ಒಬ್ಬ ಆತ್ಮನು ಏನಾಗ್ತದನಂತೆ? ಪಾರಿವಾಳದ ಹಾಗೆ. ಏನು ಹೇಳ್ರಿ? ನಾವ್ ಹೇಳ್ತಿಲ್ಲ ಹಾಗೆ, ಅವರ ಹಾಗೆ, ಇವರ ಹಾಗೆ. ಆದ್ರೆ ಪಾರಿವಾಳನೇ ಅಲ್ಲ, ರಿಯಲ್ ಏನಂತೆ? ದೇಹ. ಜೋರಾಗಿ ಹೇಳ್ರಿ. ದೇಹ ನಮ್ಮ ತರ ದೇಹನೇ ಇದೆ. ಆದ್ರೆ ಆಕಾರ ಯಾವ ತರ ಇದೆ? ಪಾರಿವಾಳದಾಗ ಹಾರ್ಕೊಂಡು ಬರ್ತಾ ಇದಾರೆ. ಪಾರಿವಾಳ ಅನ್ನೋದು ಪರಿಶುದ್ಧಾತ್ಮನ ಒಂದು ಗುರುತು ಅಷ್ಟೇ, ಒಂದು ಸಿಂಬಲ್. ಹಾಗೆ ದೇಹಾಕಾರವಾಗಿ ಒಂದು ದೇಹನೇ ಬಂದು ಯಾರು ಬಂದು ಇಳಿತಾ ಇದೆ? ಯೇಸುವಿನ ಮೇಲೆ. ಜೋರಾಗಿ ಹೇಳ್ರಿ. ಪರಿಶುದ್ಧಾತ್ಮನು ಕೂಡ ಏನಾಗಿದ್ದಾನೆ? ಒಬ್ಬ ವ್ಯಕ್ತಿ ಆಗಿದ್ದಾನೆ. ಪಕ್ಕದ ಹೇಳ್ರಿ, ಒಬ್ಬ ವ್ಯಕ್ತಿ. ಸ್ಪಿರಿಟ್ ಆದ್ರೂ ಕೂಡ ಅದೇನ ಏನಾಗಿದ್ದಾನೆ? ಒಬ್ಬ ವ್ಯಕ್ತಿ ಆಗಿ ಆ ದೇಹಾಕಾರವಾಗಿ ಏನಾಗ್ತಾ ಇದ್ದಾನೆ? ಬಂದು ಯಾರೊಳಗೆ ಬಂದು ಇಳಿತಾ ಇದ್ದಾನೆ? ಹಂಗೆ ಬಂದು ಇಳಿತಾ ಇದ್ದಾನೆ. ಯಾರೊಳಗಡೆ? ಯೇಸು. ಅವ್ರು ಬಂದ ತಕ್ಷಣವೇ ಅವರ ಆಕ್ಷನ್ನೇ ಬೇರೆ ಆಗೋಗ್ತೈತಿ. ಇವಾಗ ನಾವು ಹೇಳ್ತೀವಲ್ಲ, ಕೆಲವು ಬಾರಿ ಈ ದೆವ್ವಗೆ ಬೇಡದವ್ರಿಗೆ ಹೇಳ್ತೀವಲ್ಲ, ಪಿಕ್ಚರಲ್ಲಿ ತೋರಿಸ್ತಾರಲ್ಲ, ಹಂಗೇ ದೆವ್ವ ಹಿಂಗೆ ಆಚೆ ಬರೋ ಥರ. ನೋಡಿದ್ದೀರಾ? ಮಾತಾಡಿ. ಪಿಕ್ಚರೇ ನೋಡ್ದಂಗೆ ಕೂತ್ಕೊಂಡಿದ್ದೀರ. ಇವಾಗ ದೆವ್ವ ನೋಡಿದ್ರಲ್ಲ, ಮಂತ್ರದ ಒಂದು ಬಿಡಿಸ ದೇವೇನಾಗ್ತಿದೆ ಹಂಗೆ ಆಚೆ ಬರೋ ಥರ. ಅದು ಬಂದು ಈವಿಲ್ ಸ್ಪಿರಿಟು. ಇದು ಬಂದು ಹೋಲಿ ಸ್ಪಿರಿಟ್. ಒಂದು ದೇಹನೇ, ಸೇಮ್ ಬಾಡಿ, ನಾವು ಹೆಂಗಿರ್ತೀವೋ ಹಂಗೆ ಬಂದ ಆ ಶರೀರಕ್ಕೆ ಬರ್ತೈತೆ. ಅದಕ್ಕೆ ಮೇಲೆ ಅದು ಪರಿಸ್ಥಿತಿನೇ ಬೇರೆ. ಅದು ಯಾರಿಗೆ ಬಂದಂತೆ? ಯೇಸುಸ್ವಾಮಿ ಬಂದು. ಯೇಸುಸ್ವಾಮಿಗೆ ಇದು ಬಂದ ಮೇಲೇನೆ ಯೇಸು ಸ್ವಾಮಿ ಏನ್ ಮಾಡ್ತಾರೆ? ದೆವ್ವಗಳನ್ನ ಓಡಿಸ್ತಾ ಇದ್ದಾರೆ, ಸೂಚಕ ಕಾರ್ಯಗಳನ್ನ ನಡೆಸ್ತಾ ಇದ್ದಾರೆ. ಯಾವಾಗ? ಪರಿಶುದ್ಧಾತ್ಮರು ಬಂದ ಮೇಲೆ. ಜೋರಾಗಿ ಹೇಳ್ರಿ. ಪರಿಶುದ್ಧಾತ್ಮರು ದೇಹಾಕಾರದಲ್ಲಿ ಅವ್ರ ಕಣ್ಣು, ಮೂಗು ಹೇಗಿದೆಲ್ಲ ಸೇಮ್ ಡಿಟ್ಟೋ ಹಾಗೆ ಬಂದು ಅವ್ರೊಳಗೆ ಬಂದು ಸೇರ್ತಾ ಇದ್ರೆ ಆಗಲೇ ಆಕ್ಷನ್ ಶುರು. ಜೋರಾಗಿ ಹೇಳ್ರಿ. ಕೆಲವರು 90 ಹೊಡೆದ್ಮೇಲೆ ಆಕ್ಷನ್ ಶುರು ಮಾಡ್ತಾರೆ, ಗೊತ್ತಾ? 90 ಹೊಡೆಯೋವರೆಗೂ ಮೂಲೆಯಲ್ಲಿ ಸೈಲೆಂಟಾಗಿ ಕೂತಿರ್ತಾರೆ. ಕರೆಕ್ಟಪ್ಪ? ಹೇಳ್ರಿ, ಕರೆಕ್ಟಾ? ನೀವು ನೋಡಿಲ್ಲ ಯಾರನ್ನು? ಈ 90 ಒಳಗೋದ್ಮೇಲೆ ಹಂಗೆ ಆಕ್ಷನ್. ಇದು ಹೆಂಗಿದ್ದವನು, ಡ್ರಾಮಾ ಪೀಸ್ ಆಗಿದ್ದವನು ಏನಾಗ್ತಾನೆ? ಆಕ್ಷನ್ ಆಗ್ಬಿಡ್ತಾನೆ.
ಎಸೆ ನಮ್ಮ ನೋಡ್ತೀರಿ ಅದನ್ನ, ಕೆಲವರು ಕುಡಿದಿರೋ ನೋಡಿ ಹೆಂಗಿರ್ತಾರೆ, ಹಂಗೆ ಸೈಲೆಂಟಾಗಿ ಕೂತಿರ್ತಾರೆ. ಹಂಗೆ 90 ಒಳಗೋಗಿದ್ದೇನೆ, ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಅಂತ ಶುರು ಹಚ್ಕೊಂತಾರೆ. ಹಾಗೆ ಯೇಸು ಸ್ವಾಮಿ 30 ವರ್ಷಗಳ ಕಾಲ ಸೈಲೆಂಟ್ ಆಗಿದ್ರು. ಅವರ ತಂದೆ ತಾಯಿಗಳ ಜೊತೆಲಿ ಇದ್ದಿರ್ಬೋದು, ಬಂಧುಗಳ ಜೊತೆಲಿ ಇದ್ದಿರ್ಬೋದು, ಎಲ್ಲ ಕಡೆ ಓಡಾಡಿರ್ಬೋದು. ಕೆಲವು ಬೈಬಲ್ ಇತಿಹಾಸಕಾರ ಹೇಳ್ತಾರೆ, ಯೇಸು ಸ್ವಾಮಿ ಜಸ್ಟ್ 30 ವರ್ಷದಲ್ಲಿ ಅವ್ರು ಏನು ಮಾಡಿದಾರಂತೆ, ಎಲ್ಲ ಕಡೆ ನಡೆದಾಡಿದ್ರಂತೆ. ಎಲ್ಲ ಕಡೆ, ಇಡೀ ಪ್ರಪಂಚ ಎಷ್ಟು ಕಿಲೋಮೀಟರ್ ಇದೆಯೋ ಅಷ್ಟು ಕಿಲೋಮೀಟರು ಯೇಸು ನಡೆದಿದ್ರಂತೆ. ಅವ್ರು ಎಲ್ಲೆಲ್ಲಿ ನಡೆದಿದ್ರು, ಸೇವೆ ಪ್ರಾರಂಭ ಆದಮೇಲೆ ಅವರನ್ನ ಜನ ಹಿಂಬಾಲಿಸಕ್ಕೆ ಅದೇ ಶುರು ಮಾಡಿದ್ರು. ಅದಕ್ಕೆ ಕೆಲವು ಬಾರಿ ಏನು ಮಾಡ್ಬೇಕು ನಾವು, ಕೆಲವು ಬಾರಿ ವಾಕಿಂಗ್ ಪ್ರೇಯರ್ ಅಂತ ಮಾಡ್ತಾರೆ. ನಾವು ಎಲ್ಲೆಲ್ಲಿ ಓಡಾಡಿರ್ತೀವೋ ಅಲ್ಲಿಂದೆಲ್ಲ ಜನಗಳು ಸಭೆಗೆ ಬರೋಕ್ಕೆ ಶುರುವಾಗ್ತಾರೆ. ಆಮೇಲೆ ಮತ್ತು 30 ವರ್ಷ ಏಸಮ್ ಏನು ಮಾಡ್ತಾ ಇದ್ರು, ಅವ್ರ ಮನೇಲಿ ಇದ್ದಿರ್ಬೋದು ಅಥವಾ ಎಲ್ಲ ವಾಕಿಂಗ್. ಬೈಬಲ್ ಪಂಡಿತರು ಹೇಳ್ತಾರೆ, ವಾಕಿಂಗ್ ಅಂದರೆ ಸುಮಾರು ಪ್ರಪಂಚ ಎಷ್ಟು ಕಿಲೋಮೀಟರ್ ಇದೆಯೋ ಅಷ್ಟು ಕಿಲೋಮೀಟರ್ ವಾಕಿಂಗ್ ಮಾಡೋದಂತೆ. ಯಾಕಂದರೆ ಅದೇನು ತೋರಿಸಿದ್ರೆ, ಇಡೀ ಲೋಕಕ್ಕಾಗಿ ನಾನು ಬಂದಿದ್ದೇನೆ, ಅದನ್ನು ಅದು ತೋರಿಸಿದ್ದು. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಇವಾಗ? ನಿಕೋದೇಮಾಗ ಹೋಗ್ಬಿಟ್ಟು ಇಲ್ಲೇನಕ್ಕೆ ಬಂದೆ, ವಿಷಯ ಇದೆ. ಈಗ ದೇಹಾಕಾರವಾಗಿ ಯಾರು ಬಂದು ಇಳಿದ್ರು ಅವರಲ್ಲಿ, ಡಿಟ್ ಇವ್ರು ಹೆಂಗಿದ್ದಾರೋ ಡಿಟ್ ಹಂಗೆ ಚಕ್ಕನ್ನು ಎಳಿತಾ ಇತ್ತು ಫುಲ್ಲಾಗಿ, ತಲೆಯಿಂದ ಕಾಲರು. ಒಬ್ರು ಬಂದು ಇಳಿದ್ರು. ಅವ್ರು ಬಂದ ತಕ್ಷಣವೇ ಏನಾಯ್ತು, ಒಂದು ಶಬ್ದ ಬರ್ತದೆ ಮೇಲಿಂದ, ಪರಿಶುದ್ಧಾತ್ಮನು ದೇಹಾಕಾರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಹಿಡಿದನು. ನೋಡಿ, ಅದನ್ನ ಕರೆಕ್ಟಾಗಿ ಓದ್ಬೇಕು, ಹಂಗೆ ಕೇರ್ಲೆಸ್ ಆಗಿ ಓದ್ಬಿಟ್ರೆ ಅದೇನಾಗಲ್ಲ. ಪಾರಿವಾಳದ ಹಾಗೆ ದೇಹಾಕಾರವಾಗಿ, ಪಾರಿವಾಳದ ಹಾಗೆ ಏನ್ ಮಾಡಿದಂತೆ, ನಿಧಾನ ಓದಿ ಅದನ್ನ. ಪವಿತ್ರಾತ್ಮನು ದೇಹಕಾರವಾಗಿ, ಪವಿತ್ರಾತ್ಮನು, ಜೊರಗಳ್ರಿ, ಪವಿತ್ರಾತ್ಮನು ದೇಹಾಕಾರವಾಗಿ ಪಾರಿವಾಳದ ಹಾಗೆ ಹಾರ್ಕೊಂಡು ಬಂದರಂತೆ. ಆತನ ಮೇಲೆ ಇಳಿದನು. ಆತನ ಮೇಲೆ ಇಳಿದನು. ಕುತ್ಕೊಂಡು ನಾನು ಬರ್ದಿಲ್ಲ, ಇಲ್ಲ ಹೇಳಿ, ಅಂದ್ರೆ ಫುಲ್ ಬಾಡಿ ಏನಾಗಬೇಕು, ತಲೆಯಿಂದ ಕಾಲಿರೋಗ ಅದು ಹಂಗೆ ಇಳಿಬೇಕು. ಶಬ್ದ ಬರ್ತಾ ಇಲ್ಲ, ಇಳಿಬೇಕಾ ಬೇಡವಾ? ಕುತ್ಕೊಂಡು ನಾನು ಬರ್ತಾ ಇದೆಯಾ? ಪಾರಿವಾಳ ಬಂದು ಕುತ್ಕೊಂತೆ, ಪಾರಿವಾಳ ಬಂದು ಕುತ್ಕೊಂಡ್ರೆ ಏನು ಹಿಡಿತೈತೆ ಆಮೇಲೆ? ಇದು ಇಳಿಯಿತು, ಜೋರಾಗಿ ಹೇಳ್ರಿ. ಅವ್ರೇನಾದ್ರಂತೆ, ತಲೆಯಿಂದ ಕಾಲಿನವರೆಗೂ ಫುಡ್ ಇಡೀ ದೇಹದ ಮೇಲೆ ಆ ಪರಿಶುದ್ಧಾತ್ಮ ಹಾಗೆ ಹೇಳಿದ್ರಂತೆ. ಈಗ ಏನಾಗ್ತಾ ಇದೆ? ಆಗ ನೀನು ಪ್ರಿಯನಾಗಿರುವ ನನ್ನ ಮಗನು. ಆಗ ಒಂದು ಪರಿಶುದ್ಧಾತ್ಮ ಬಂದ ತಕ್ಷಣವೇ ಒಂದು ಪರಲೋಕ ತೆರೆದ ಒಂದು ಶಬ್ದ ಬಂದಂತೆ, ನೀನು ಪ್ರಿಯನಾಗಿರುವ ಮಗನು, ನನ್ನ ಮಗ. ಜೋರಾಗಿ ಹೇಳ್ರಿ, ನನ್ನ ಮಗ, ನನ್ನ ಮಗನು, ನನ್ನ ಮಗ, ನಿನ್ನನ್ನು ನಾನು ಮೆಚ್ಚಿದ್ದೇನೆ, ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಯಾವಾಗ ಪರಿಶುದ್ಧಾತ್ಮನು ಒಬ್ಬನ ಒಳಗಡೆ ಬರ್ತಿತ್ತೋ ಆಗ ದೇವರು ಅವನನ್ನ ಮೆಚ್ಚುವವನಾಗಿದ್ದಾನೆ. ಇಲ್ಲಿ ನಮಗೆ ಯಾವಾಗ ಪರಿಶುದ್ಧಾತ್ಮ ಬಂದ ಅಂದ್ರೆ, ಯಾವಾಗ ನಾವು ಯೇಸು ಸ್ವಾಮಿನ ಹೊಂದಿಕೊಂಡವು, ಯೇಸು ಸ್ವಾಮಿ ನಾವು ನಂಬಿದಾಗ ಪರಿಶುದ್ಧಾತ್ಮನು ನಮ್ಮ ಮೇಲೆ ಬಂದು ಇಳಿದನು. ಜೋರಾಗಿ, ನಮ್ಮ ಮೇಲೆ ಬಂದು ಇಳಿದನು. ಈಗ ಪರಿಶುದ್ಧಾತ್ಮ ಬಂದ ಮೇಲೆ ನಾನು ಯಾವ ಮನುಷ್ಯನಾಗಿ ಮಾತಾಡ್ತೀನಿ? ನಾನು ಹೊಸ ಮನುಷ್ಯನಾಗಿ, ಐ ಆಮ್ ಎ ನ್ಯೂ ಕ್ರಿಯೇಷನ್. ಜೋರಾಗಿ ಹೇಳ್ರಿ, ಐ ಆಮ್ ಎ ನ್ಯೂ ಕ್ರಿಯೇಷನ್. ವೆನ್ ನಾನು ಯಾವಾಗ ಪರಿಶುದ್ಧಾತ್ಮ ರಿಸೀವ್ ಮಾಡ್ಕೊಳ್ತೀನೋ, ಯಾವಾಗ ಪರಿಶುದ್ಧಾತ್ಮ ನನ್ನ ಮೇಲೆ ನೋಡಿ ಇಳಿದ್ರು, ಆಗ ನಾನು ಏನಾಗ್ತೇನೆ, ನೋ ಮೋರ್ ಓಲ್ಡ್, ಐ ಆಮ್ ಎ ನ್ಯೂ ಕ್ರಿಯೇಷನ್. ಅದನ್ನು ತೋರ್ಸಕ್ಕಾಗಿ ಯೇಸು ದೀಕ್ಷಾಸನ ತಕೊಂಡು ಪರಿಶುದ್ಧಾತ್ಮ ಹೊಂದಿಕೊಂಡು, ಈಗ ಪರಿಶುದ್ಧಾತ್ಮ ಬಂದ ತಕ್ಷಣವೇ ಒಂದು ಶಬ್ದ ಬರ್ತಿದೆ, ಈತನು ನನ್ನ ಪ್ರಿಯ. ಯಾರು ಬಂದ್ಮೇಲೆ ಬಂತು? ಶರೀರದಲ್ಲಿ ಇರುವಷ್ಟು ಕಾಲ ಏನಾಗಿದೆ, ಅವರು ಮರಿಯಳ ಮತ್ತು ಜೋಸೆಫನ ಮಗನಾಗಿದ್ರು. ಯಾವಾಗ ಪರಿಶುದ್ಧಾತ್ಮನ ಹೊಂದಿಕೊಂಡ್ರು, ಆಗ ತಕ್ಷಣವೇ ಅವರು ಯಾರಿಗೆ ಸಂಬಂಧಪಟ್ಟವರಾಗ್ತಾರೆ? ಆತ್ಮ ಸ್ವರೂಪನಾದ ದೇವರಿಗೆ ಸಂಬಂಧಪಟ್ಟವನಾಗಿ ದೇವರ ಮಗನಾಗಿ ಮಾರ್ಪಡ್ತಾ ಇದ್ರು. ಈಗ ಏನಲ್ಲಿ ತೋರಿಸ್ತಾ ಇದೆ ಅಂದ್ರೆ, ಈಗ ಮಾಂಸದಿಂದ ಈಗ ಅವ್ರೇನಾಗ್ತಾ ಇದ್ದಾರೆ, ಇಷ್ಟು ದಿನ ಮಾಂಸದಲ್ಲಿ ನಡೆದ್ರು ಯೇಸು ಸ್ವಾಮಿ, ಈಗ ಅಲ್ಲಿ ಮನುಷ್ಯ ಕುಮಾರ, ಇಲ್ಲಿ ದೈವತ್ವವನ್ನು ಪ್ರಕಟಿಸ್ತಾ ಇದ್ದಾರೆ. ಯಾವ ಪರಿಶುದ್ಧಾತ್ಮ ಬಂದ ತಕ್ಷಣ ದೈವತ್ವ ಪ್ರಕಟ ಆಗ್ತಾ ಇದೆ. ಹಲ್ಲೆಲೂಯಾ. ಇದ್ದೀರಾ? ನನಗೆ ಅರ್ಥ ಆಗ್ತಾ ಇದೆಯಾ? ಈಗ ಅಂದ್ರೆ ನ್ಯೂ ಕ್ರಿಯೇಷನ್ ತರ, ಅಂದ್ರೆ ಇದು ನೆಕ್ಸ್ಟ್ ನಮಗೆ ಸಂಭವಿಸ್ತೈತೆ. ನಮಗೆ ಸಂಭವಿಸುವ ಒಂದು ಗುರುತನ್ನ ದೇವರಲ್ಲಿ ನಮಗೆ ತೋರಿಸ್ತಾ ಇದ್ದಾರೆ. ಯೇಸು ಸ್ವಾಮಿಗೆ ಪರಿಶುದ್ಧಾತ್ಮರವ್ರು ಬರಬೇಕಾದ ಅವಶ್ಯಕತೆ ಏನಿಲ್ಲ. ಆದ್ರೆ ಇವೆಲ್ಲವೂ ಸಂಭವಿಸ್ತಾ ಇರೋದು ಒಬ್ಬ ಮನುಷ್ಯನಿಗೋಸ್ಕರವಾಗಿ, ಒಂದು ಡೆಮೋ ಆಗಿ ದೇವರು ತೋರಿಸ್ತಾ ಇದ್ದಾರೆ.
ಪರಿಶುದ್ಧ ಬಂದ್ಮೇಲೆ ಅವನು ಏನಾಗಿ ಮಾರ್ಪಡ್ತಾನೆ, ಅವನೊಬ್ಬ ದೇವರ ಮಗನಾಗಿ ದೇವರ ಮಗಳಾಗಿ ಅವನು ಮಾರ್ಪಡ್ತಾನಂತ. ಈಗ ಹೊಸ ಸೃಷ್ಟಿ ಆಗ್ತಾನೆ ಅವನೆಂಬುದಾಗಿ. ಒಬ್ಬನು ದೀಕ್ಷಾಸನ ತಕೊಂಡು ಪರಿಶುದ್ಧಾತ್ಮ ಬೆಳೆದಾಗ ಈಗ ಅವನೇನು ಕರೀತಾರೆ? ಬಿಲೀವರ್, ನ್ಯೂ ಕ್ರಿಯೇಷನ್, ಹೊಸ ಸೃಷ್ಟಿ. ನೋ ಮೋರ್ ಓಲ್ಡ್, ನೋ ಮೋರ್ ಜೋಸೆಫ್ ಮಗ ಮರಿಯಳ ಮಗ, ಈಗ ದೇವರ ಮಗ. ಜೋರಾಗಿ ಹೇಳ್ರಿ ದೇವರ ಮಗ. ಜೋರಾಗಿ ದೇವರ ಮಗ. ಜೋರಾಗಿ ದೇವರ ಮಗ. ಆಮೇನ್, ಹಲ್ಲೆಲೂಯಾ. ಈಗ ಇಲ್ಲಿಗೆ ಬನ್ನಿ. ಇವಾಗ ಯೇಸು ಅರ್ಥ ಆಯ್ತಾ? ಈಗೇನಾಗಿದ್ದಾನೆ ಯೇಸು? ಇವಾಗ ಪರಿಶುದ್ಧ ಬಂದ್ಮೇಲೆ ಆಕ್ಷನ್ ಶುರು. ಆಕ್ಷನ್ ಏನಾಗ್ತಾ ಇದೆ? ಆಕ್ಷನ್ ಶುರು ನೋಡಿ. ಎರಡನೇ ಇವಾಗ 3ನೇ ಅಧ್ಯಾಯದಲ್ಲಿ ಪರಿಶುದ್ಧ ಬಂದರು. ಹಂಗೆ ನೀವು ಹಂಗೆ 4ನೇ ಅಧ್ಯಾಯಕ್ಕೆ ಬರುವಾಗ ಬಂದು ಬೈಬಲ್ ತಗೊಂಡು ಹಿಂಗೆ ತೆಗಿತಾರೆ, ವೇದ ವಾಕ್ಯವನ್ನು ತೆಗೆದು ಏನಂತಾರೆ? ದೇವರ ಕರ್ತನ ಆತ್ಮನು ನನ್ನ ಮೇಲೆ ಅದೇ. ಈಗ ನಾನು ಏನು ಮಾಡೋಕ್ಕಾಗಿ ಬಂದಿದ್ದೇನೆ ಹೇಳ್ರಿ. ಈಗ ನಾನು ಐ ಆಮ್ ಎ ನ್ಯೂ ಕ್ರಿಯೇಷನ್. ಈಗ ಹೊಸ ಸೃಷ್ಟಿ ಏನು ಮಾಡಬೇಕಂತೆ ಪಕ್ಕದ ಹೇಳಿ. ಹೊಸ ಸೃಷ್ಟಿಗೆ ಏನು ಮಾಡಬೇಕು? ಹೊಸ ಸೃಷ್ಟಿ ಬರೀ ಕೆಲಸ ಮಾಡಬೇಕು, ಊಟ ಮಾಡಬೇಕು, ಬಿಲ್ಡಿಂಗ್ ಕಟ್ಟಬೇಕು. ಹೊಸ ಸೃಷ್ಟಿ ಕೆಲಸ ಅದಲ್ಲ. ಹೊಸ ಸೃಷ್ಟಿ ಕೆಲಸ ಇದು ಕೂಡ ಇದೆ. ಅದಕ್ಕೆ ಉಪವಾಸ ಪ್ರಾರ್ಥನೆ, ಅದಕ್ಕೆ ಒಂದು ಮೆಸೇಜ್ ಕೂಡ ಆಗ್ತೀನಿ, ಆಡಿಯೋ ಮೆಸೇಜ್. ಎಷ್ಟನ್ನ ಅದಕ್ಕೆ ರೆಸ್ಪೆಕ್ಟ್ ಮಾಡಿದ್ರೆ ಗೊತ್ತಿಲ್ಲ. ಅದನ್ನ ನೀವೆಲ್ಲ ರೆಸ್ಪೆಕ್ಟ್ ಮಾಡಿ ಇಲ್ಲಿ ಬಂದಿದ್ದೀರ. ಅರ್ಥ ಆಗ್ತಾ ಇದೆಯಾ? ಹೊಸ ಸೃಷ್ಟಿ ಆದ ತಕ್ಷಣವೇ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇದೆ. ಬೆಡ್ಡಲ್ಲಿ ಮಲ್ಕೊಳ್ಳಲ್ಲ, ಜವಾಬ್ದಾರಿ. ಒಂದು ಕಮಿಟ್ಮೆಂಟ್ ಇದೆ ನಮಗೆ. ಒಂದು ಜವಾಬ್ದಾರಿನ ದೇವರು ಕೊಡ್ತಾನೆ ನ್ಯೂ ಕ್ರಿಯೇಷನ್ಗೆ. ಯೇಸು ಸ್ವಾಮಿ 30 ವರ್ಷ ಹೆಸರು ಎಲ್ಲೂ ಬರೋದಿಲ್ಲ, ಒಂದು ಕಡೆ ಮಾತ್ರ ಬರೀತು. ಅವರು ಸಣ್ಣ ಪ್ರಾಯದಲ್ಲಿರೋ ಎಲ್ಲೋಗಿದ್ರಂತೆ? ದೇವಾಲಯದಿಲ್ಲಂತೆ. ಯಾವಾಗ ಹೋಲಿ ಸ್ಪಿರಿಟ್ ರಿಸೀವ್ ಮಾಡಿಕೊಂಡ್ರು ಅವರ ಕೆಲಸ ಶುರು. ನಾವು ಏನೇ ಬಿಸ್ನೆಸ್ ಮಾಡ್ಬೋದು, ನಾವೇನೇ ಕೆಲಸ ಮಾಡೋದು, ಫಸ್ಟ್ ಪ್ರಿಫರೆನ್ಸ್ ಇಸ್ ಅವರ್ ಗಾಡ್. ಸೇವೆ ದೇವರ ಕೆಲಸ. ಆಮೇಲೆ ಅರ್ಥ ಆಗ್ತಾ ಇದೆಯಾ? ಯೇಸು ಸ್ವಾಮಿ 3ನೇ ಅಧ್ಯಾಯದಲ್ಲಿ ದೀಕ್ಷಾ ತಗೊಂಡ್ರ. ನೆಕ್ಸ್ಟ್ ಏನ್ ನಡೀತಾ ಇದೆ 3ನೇ ಅಧ್ಯಾಯ ಆದ್ಮೇಲೆ? ಕರ್ತನ ಆತ್ಮವು 3ನೇ ಅಧ್ಯಾಯ ಆದ್ಮೇಲೆ ಏನ್ ನಡೀತಾ ಇದೆ? ಅಲ್ಲಿಂದ ಎಲ್ಲಿ ಬರ್ತಿದಾರ ಅವರು? ಸೈತಾನನು 4ನೇ ಅಧ್ಯಾಯ 1ನೇ ವಾಕ್ಯ. ಇವಾಗ 3ನೇ ಅಧ್ಯಾಯ ಎಷ್ಟನೇ ವಾಕ್ಯದಲ್ಲಿ ದೀಕ್ಷಾನ? 21. ಅದಾದ್ಮೇಲೆ ಕ್ರಿಸ್ತನ ವಂಶ ಉಳಿಯೋದು. ಅದಾದ್ಮೇಲೆ 4ನೇ ಅಧ್ಯಾಯ 1ನೇ ವಾಕ್ಯ ಟಕ್ಕದ ಎಲ್ಲಿ ಬರ್ತಾ ಇದ್ರೆ? ಇವಾಗ ದೇವರಾತ್ಮನು 4ನೇ ಅಧ್ಯಾಯಕ್ಕೆ ಬರ್ತಾ ಇದಾರೆ ನೋಡ್ರಿ. ಇವಾಗ ನಿಕೋದೇಮ ಬಂದ್ಬಿಟ್ಟು ಅವನೇನ್ ನೆನ್ಸ್ಕೊಂಡ್ಬಿಟ್ಟ? ಯೇಸುಸ್ವಾಮಿ ಜೊತೆ ಸೇರ್ಕೊಂಡ್ಬಿಟ್ರೆ ಯೇಸುಸ್ವಾಮಿ ಮಾಡ್ದಂಗೆ ನಾನು ಮಾಡ್ಬಿಡೋದು, ಯೇಸುಸ್ವಾಮಿ ತರನೇ ಇರ್ಬೋದು, ಆ ಥರ ಅವನು ಕ್ಯಾಲ್ಕುಲೇಷನ್ ಮಾಡಿದ. ಆದರೆ ಅಲ್ಲಿ ದೇವ್ರು ಹೇಳ್ತಾ ಇದ್ದಾರೆ ಹಂಗೆಲ್ಲರಕ್ಕಾಗಲ್ಲ. ಅವ್ನಿಗೆ ಹೇಳ್ತಾ ಇದ್ದಾರೆ, ನೀನು ಮತ್ತೆ ಹುಟ್ಟಿಲ್ಲ ಅಂದ್ರೆ ಇದೆಲ್ಲ ಮಾಡೋಕ್ಕಾಗಲ್ಲ. ಹೇಳ್ರಿ, ಮತ್ತೆ ಹುಟ್ಟಿಲ್ಲ ಅಂದ್ರೆ ದೇವರ ರಾಜ್ಯದಲ್ಲಿ ಇರೋನು ಮಾತ್ರನೇ ದೆವ್ವಗಳನ್ನು ಓಡಿಸಲು ಸಾಧ್ಯ. ಶಬ್ದ ಬರ್ತಾರೆ. ನಾನು ಹೇಳೋದು ಅರ್ಥ ಮಾಡ್ಕೊಳ್ರಿ ಈ ಟೀಚಿಂಗ್ನ. ದೇವರ ರಾಜ್ಯದಲ್ಲಿ ಇರೋರು ಮಾತ್ರನೇ ದೆವ್ವಗಳು ಓಡಿಸಲು ಸಾಧ್ಯ, ಪ್ರೀತಿ ಮಾಡಲು ಸಾಧ್ಯ. ಪ್ರೀತಿ ಅಂತ ಹೇಳ್ಬೋದು, ಆದ್ರೆ ಪ್ರೀತಿನೇ ಇರಲ್ಲ. ಔಟ್ ಆಫ್ ಅಂದ್ರೆ ಇವಾಗ ನೋಡಿ, ಒಂದು ಬಾರ್ಡರ್ ಹಾಕಿರ್ತಾರೆ, ಕೆಲವು ಗೇಮ್ ಇರ್ತೈತೆ, ಅದ್ರೊಳಗಡೆ ಗೇಮ್ ಆಡಬೇಕು. ಆದ್ರೆ ಆಚೆನ ಆಡ್ತಾನೆ ಅವನು. ಆಚೆ ಆಡದೆ ಅವನು ಏನಿಲ್ಲ, ಪಾಯಿಂಟ್ಸ್ ಇಲ್ಲ. ಖೋಖೋ ಕೇಳ್ತೀರ? ಖೋಖೋ ಆಡ್ತಾರಲ್ವಾ, ವಾಲಿಬಾಲ್, ಏನೇ ನೋಡಿ, ಗೆರೆಯಿಂದ ಆಚೆ ಹೋದ್ರೆ ನಿಮ್ಗೆ ಅಲ್ಲಿ ಪಾಯಿಂಟ್ ಬರೋದಿಲ್ಲ. ಸೇಮ್ ಹಂಗೆ ಸ್ಪಿರಿಚುವಲ್ ರೆಲ್ಮ್ ಅಂತ ಒಂದಿದೆ. ಸ್ಪಿರಿಚುವಲ್ ರೆಲ್ಮ್ ಒಳಗಡೆನೆ ನೀನು ವರ್ಷಿಪ್ ಮಾಡ್ತೀವಿ, ನೀನು ಹಾಡಾಡ್ತೀವೋ. ನಾವೆಲ್ಲ ಆಲ್ಮೋಸ್ಟ್ ಕ್ರಿಶ್ಚಿಯನ್ಸ್ ಇವರು ರೆಲ್ಮ್ ಆಚೆ ಹೋಗಿದ್ದಾರೆ. ಅವರು ಹೊಸ ಸೃಷ್ಟಿಗಳೆಂಬ ಅರಿವಿಲ್ಲದಾಗಿ ಜೀವಿಸ್ತಾ ಇದ್ದಾರೆ. ಅದೇ ಪ್ರಾಬ್ಲಮ್. ಇನ್ನೊಬ್ಬರ ಕ್ರಿಟಿಸೈಸ್ ಮಾಡ್ಕೊಂಡು, ಇನ್ನೊಬ್ಬನ ಕಂಡಮ್ ಮಾಡಿಕೊಂಡು ದೇವರ ರಾಜ್ಯದಲ್ಲಿ ಇರ್ತೀವಿ. ದೇವರ ರಾಜ್ಯದಲ್ಲಿ ಅದಕ್ಕೆ ನಾವು ಹಾಡ್ತಿಲ್ವಾ? ಒಂದು ಹಾಡು ಏನು ಹೇಳ್ತೀವಿ? ಅವರ ರಾಜ್ಯವು ನನ್ನೊಳಗೆ ಬಂದಾಯ್ತು ಅಂತ ಹಾಡ್ತೇವೆ. ರಾಜ್ಯವು ನನ್ನೊಳಗೆ ಬಂದಿದೆ, ದುಷ್ಟತನವು ನನ್ನೇನು. ನೋಡಿ, ನಾವು ದೇವರ ರಾಜ್ಯದ ಆಚೆ ಇದ್ರೆ ಯಾವಾಗಲೂ ದುಷ್ಟತನ ಯೋಚನೆ ಮಾಡ್ತೀವಿ, ಕೆಟ್ಟತನ ಯೋಚನೆ ಮಾಡ್ತೀವಿ, ನೆಗೆಟಿವ್ ಯೋಚನೆ ಮಾಡ್ತೀವಿ. ಬಟ್ ದೇವರ ರಾಜ್ಯದ ಒಳಗಿದೆ ಪಾಸಿಟಿವ್ 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 ಪಾಸಿಟಿವ್. ಏನು ಆಗಲ್ಲ. ಡಾಕ್ಟರ್ ಹೇಳ್ಬೋದು ಮಗು ಹುಟ್ಟಲ್ಲ, ಮಗು ಹುಡ್ತೈತೆ. ಡಾಕ್ಟರ್ ಹೇಳ್ಬೋದು ಕಾಯಿಲೆ ವಾಸ ಆಗ್ತೈತೆ. ಡಾಕ್ಟರ್ ಅವನು ದೇವರ ರಾಜ್ಯದ ಹೊರಗಡೆ ಅವ್ನು ಮಾತಾಡ್ತಾನೆ. ನೀನು ದೇವರ ರಾಜ್ಯದ ಒಳಗಡೆ ಇದ್ಕೊಂಡು, ಯಾಕಂದ್ರೆ ಯು ಆರ್ ಎ ನ್ಯೂ ಕ್ರಿಯೇಷನ್. ನೀನು ಹೊಸ ಸೃಷ್ಟಿ. ನಿಕೋದೇಮ ತರ ಬಂದ್ಬಿಟ್ಟು ಅವನು ತುಂಬಾ ಟ್ಯಾಲೆಂಟೆಡ್ ಪರ್ಸನ್. ಅವನು ಸಖತ್ ಟ್ಯಾಲೆಂಟ್, ಎಲ್ಲ ವಿಷಯದಲ್ಲಿ ಅವನು ಗೊತ್ತು.
ಅವನೇ ಯೇಸು ಜೊತೆ ಸೇರ್ಕೊಂಡು ಏನು ಮಾಡ್ಬಿಡೋಣ, ನಾವು ಕೂಡ ಏನೋ ಒಂದು ಮಾಡೋಣ. ಹಂಗೆಲ್ಲ ಆಗೋದಿಲ್ಲ ಅಪ್ಪ. ಔಟ್ ಆಫ್ ಕಾಂಟ್ರಾಸ್ಟ್ ಏನಾಗಲ್ಲ, ಒಳಗೆ ಬಂದ್ರೆ ಎಲ್ಲ ಆಗೋದು. ಆಚೆ ಕಡೆ ನೀನು 1000 ಟ್ಯಾಲೆಂಟ್ ಇರ್ಬೋದು. ಅದು ಅನೇಕರು ಯೇಸು ಸ್ವಾಮಿನ ಸುಮ್ಮನೆ ಹೊರಗಡೆ ಇಟ್ಕೊಂಡಿರ್ತಾರೆ, ಯೇಸು ಸ್ವಾಮಿ ಒಬ್ಬ ದೇವರಾಗಿರ್ಲಿ ಅಂತ. ಹಂಗೆಲ್ಲ ಆಗಲ್ಲ. ಅದೆಲ್ಲ ಬಿಟ್ಟು ಹೊರಗಡೆ ಬರಬೇಕು, ಹೊಸ ಸೃಷ್ಟಿ ಆಗ್ಬೇಕು. ಆಗ ಮಾತ್ರನೇ ಕ್ರಿಸ್ತನ ಕ್ರಿಯೆಗಳು ಹೇಗೆ ನಡೀತೋ ನಿನ್ನ ಲೈಫಲ್ಲಿ ಆ ಕ್ರಿಯೆಗಳು ನಡೆಯೋಕ್ಕೆ ಶುರುವಾಗ್ತದೆ. ಇಲ್ಲಾಂದ್ರೆ ಯಾವುದು ನಡೆಯೋದಿಲ್ಲ. ಸುಮ್ಮನೆ ಜನರಲ್ ಕ್ರಿಶ್ಚಿಯನ್ ಆಗಿರ್ಬೇಕಷ್ಟೇ. ಜನರಲ್ ಕಂಪಾರ್ಟ್ಮೆಂಟ್ ಅಲ್ಲ, ನಾವು ಸ್ಪೆಷಲ್ ಕಂಪಾರ್ಟ್ಮೆಂಟ್. ಶಬ್ದ ಬರ್ತಾ ಇಲ್ವೇ? ನೋಡಿ, ನಾನು ಎರಡನ್ನು ತೋರಿಸ್ತಾ ಇದೆ ನಿಮಗೆ. ನಿಕೋದೇಮದನು ಯೇಸು ಸ್ವಾಮಿ ಇಬ್ಬರದ್ದು ತೋರಿಸ್ತಾ ಇದ್ವಿ. ಯೇಸು ಸ್ವಾಮಿ ಯಾರನ್ನ ಹೊಂದ್ಕೊಂಡು ಸೇವೆ ಮಾಡಕ್ಕೆ ಬರ್ತಾ ಇದ್ದಾರೆ? ದೇವರಾತ್ಮನ. ಇವಾಗ ದೇವರಾತ್ಮನ ಬಂದ ತಕ್ಷಣವೇ ಎಲ್ಲೋಗಿ ನಿಲ್ಲಿಸ್ತಾ ಇದ್ದಾರೆ? ತಂದೆ ದೇವರು ಎತ್ಕೊಂಡು ಹೋಗಿ ಯೇಸು ಸ್ವಾಮಿನ ಮನುಷ್ಯನಾಗಿರುವಾಗ, ಸಾಧಾರಣ ಮನುಷ್ಯನಾಗಿರುವಾಗ ಸೈತಾನ ಮುಂದೆ ನಿಲ್ಲಿಸಿಲ್ಲ. ಮಗನ ಹೇಳ್ರಿ, ಶೋಧನೆ ಯಾಕೆ ಬರ್ತದೆ ವಿಶ್ವಾಸಿಗೆ? ಯಾಕೆ ಬರ್ತದೆ ಶೋಧನೆ? ದೇವರಾತ್ಮನನ್ನು ನೀನು ಹೊಂದಿರುವುದು ಹೇಡಿತನದ ಆತ್ಮವಲ್ಲ. ಅದ ಹೇಳಿ, ಹೇಡಿತನದ ಆತ್ಮವಲ್ಲ. ಸಾಕು, ನನ್ನ ಜೀವನ ಮುಗಿದೋಯ್ತು, ಇದು ಹೇಳಿದ ಇನ್ನು ನೀವು ದೇವರ ರಾಜ್ಯದ ಒಳಗೆ ಇಲ್ಲ. ನಿಕೋದೇಮ ತರ ಇನ್ನು ಆಚೆ ಇದೆಯಾ? ಒನ್ಸ್ ಒಳಗೆ ಬಂದ್ಮೇಲೆ ಯು ಕ್ಯಾನ್, ನೀನು ಅವನ್ನ ಎದುರಿಸಿ ನಿಲ್ಬೋದು. ಯಾರನ್ನ? ನೋಡಿ, ಇವತ್ತು ಇಸ್ರಾಯೇಲ್ ಮೇಲೆ ಎಷ್ಟು ಅನೇಕ ದೇಶಗಳು ಸಪೋರ್ಟ್ ಮಾಡಿ ಅವ್ರಿಗೆ ವಿರುದ್ಧವಾಗಿ ಯುದ್ಧ ಮಾಡ್ತಾ ಇದೆ. ಒಂದು ರ್ಯಾಕೆಟ್ ಕೂಡ ಒಳಗೆ ಬರೋಕ್ಕಾಗಲ್ಲ ಅಂತೆ. ಎಲ್ಲಿ? ಇಸ್ರಾಯೇಲ್ ಒಳಗಡೆ. ಸುಮ್ಮನೆ ಹಂಗೆ ತೋರಿಸ್ತಾನೆ. ಇಸ್ರಾಯೇಲ್ಗೆ ಬಾಂಬ್ ಹಾಕ್ಬಿಟ್ಟು ಬಾಂಬ್ ಕೊಂಡ ಅವನು ಯಾವ್ದು ಇರಾನ್ ಅವ್ರು ಹೇಳ್ತಾ ಇದ್ರು ಎಲ್ಲ ಕಡೆ ಅವ್ರದ್ದೇ. ನಾ ಬಾಂಬ್ ಹಾಕ್ಬಿಟ್ಟು ಬಾಂಬ್ ಎತ್ಕೊಂಡು ಯಾವ್ದು ಮರಳುಗಳಲ್ಲಿ ಹಾಕಿರ್ತಾರೆ ಅಷ್ಟೇ. ಅವನು ದೇಶದ ಮೇಲೆ ಒಂದು ಬಾಂಬ್ ಹೋಗೋದಾಗೆ ಲೇಸರ್ ಕವರಿಂಗ್ ಮಾಡಿ ಇಟ್ಟಿದ್ದಾರೆ ಅವರು. ಅಲ್ಲಿ ಬರುವಾಗಲೇ ಟಸಕ್ಕನ ಹೋಗ್ತಿದೆ. ಇಡೀ ಪ್ರಪಂಚನೇ ಇಸ್ರೇಲ್ ಮೇಲೆ ಬಿದ್ದರೂ ಕೂಡ ಇಸ್ರೇಲ್ನ ಸೋಲ್ಸಕ್ಕೆ ಆಗೋದಿಲ್ಲ. ಯಾಕಂದ್ರೆ ಪರಾತ್ಮರಣದ ದೇವರ ನೆರಳು ಆ ದೇಶದ ಮೇಲೆ ಇದೆ. ದೇವರ ದೇಶವನ್ನು ಕಟ್ಟರು. ಹಾಗೆ ಒಬ್ಬನ ದೇವರ ರಾಜ್ಯದಲ್ಲಿರುವಾಗ ಅವನ ನಾಶ ಆಗ್ತಾ ಎಂಬ ಪದ ಹೊರಗಡೆ ಅವನು ಬಳಸಿದ್ರು ಕೂಡ ಆಗಲ್ಲ. ಅವನು ನಾಶ ಆಗಕ್ಕೆ ಚಾನ್ಸ್ ಇಲ್ಲ. ನಿಜವಾಗಿ ದೇವರ ರಾಜ್ಯದಲ್ಲಿ ಇರ್ಬೇಕು. ಟ್ಯಾಲೆಂಟ್ ಅಲ್ಲ. ನಿಕೋದೇಮನಿಗೆ ಏನಿತ್ತು? ಸರ್ವ ಟ್ಯಾಲೆಂಟ್ ಇತ್ತು. ಪ್ರಸಂಗ ಮಾಡ್ತಾ ಇದ್ದ, ಟೀಚರ್ ಆಗಿದ್ದ, ಈಸ್ ಎ ಹೆಡ್ ಆಗಿದೆ. ಎಲ್ಲ ಹಣ ಇತ್ತು, ಎಲ್ಲ ಹೋಯ್ತು ಅವನ ಹತ್ರ. ಆದರೆ ಯೇಸು ಸ್ವಾಮಿ ಹತ್ರ ಬಂದು ಪಾರ್ಟ್ನರ್ ಆಗೋಣ ಬಂದ. ಹಂಗೆಲ್ಲ ಪಾರ್ಟ್ನರ್ ಆಗಿ ಇವತ್ತು ಅನೇಕ ಕ್ರೈಸ್ತರು ಯೇಸುವಿಗೆ ಪಾರ್ಟ್ನರ್ ಆಗಿ ನಾನು ಹಾಡಾಡ್ತೀನಿ, ನಾನು ಪ್ರಸಂಗ ಮಾಡ್ತೀನಿ, ಹಂಗೆಲ್ಲ ಆಗೋದಿಲ್ಲ. ಹೊಸ ಸೃಷ್ಟಿ ಅನುಭವ ನಿನ್ಗಿರ್ಬೇಕು. ದೇವರ ರಾಜ್ಯದಲ್ಲಿ ಇರಬೇಕು. ಶೋಧನೆ ಬರ್ತಿದ್ದೆ. ಇವಾಗ ಟಕ್ಕನ್ನು ಎತ್ಕೊಂಡೋಗಿ ಯೇಸು ಎಲ್ಲಿ ಹೋಗ್ತಾ ಇದ್ದಾರೆ? ನಾಳೆ ನಿಮಗೂ ಬರ್ತಿದ್ದೆ, ನಾನು ಹೇಳೋದಲ್ಲಿ ನಿಮ್ಗೆ ಬರ್ತಿದ್ದೆ. ನಿಮ್ಗೆ ಅನುಭವ ಗೊತ್ತಾಗ್ಬೇಕು. ನಾನು ಹೊಸ ಸೃಷ್ಟಿನ ಇಲ್ಲ ಒಳಗಿದ್ದೀನ ಆಚೆ ಇದ್ದೀನ? ಒಳಗಿರೋ ಧೈರ್ಯವಾಗಿ ಮಾತಾಡ್ಬೇಕು. ಅದಕ್ಕೆ ನನ್ನ ಬರೋದ್ರಲ್ಲ ಧೈರ್ಯವಾಗಿ ನಾನು ಹೇಳಿ ಕಳಿಸ್ತೇನೆ. ಯಾಕೆ? ಧೈರ್ಯವಾಗಿರಿ. ನೀವಿರೋದು ನಿಮ್ಮೊಳಗೆ ದೇವರ ರಾಜ್ಯ ಇದೆ. ನೀವು ದೇವರ ರಾಜ್ಯ ಇಳಿದ್ರೆ ಪರಿಶುದ್ಧಾತ್ಮ ನೀವೇನು ನಿಮ್ಮ ಮೇಲೆ ಇಳಿದಿದ್ದಾನೆ. ಹೇಳ್ರಿ, ಕುತ್ಕೊಂಡಿದ್ದಾನೆ ಅಲ್ಲ. ದೇವರಾತ್ಮನು ಯೇಸು ಮೇಲೆ ಹೆಂಗ್ ಬಂದಂತೆ? ಇಳಿದು ಬಂದನು. ನಿಮ್ಮ ಮೇಲೆ ಕೂಡ ದೇವರಾತ್ಮ ಇಳಿದು ಆತ ನಿನ್ನೊಳಗಿದ್ದಾನೆ. ಲೋಕದಲ್ಲಿ ಇರುವವರಿಗಿಂತ ನಿನ್ನ ಒಳಗೆ ಇರುವಂತ ದೇವರ ಆತ್ಮನು ದೊಡ್ಡವನಾಗಿದ್ದಾನೆ. ಸೈತಾನ ನಮ್ಮನ್ನು ಕನ್ಫ್ಯೂಷನ್ ಮಾಡ್ತಾನೆ. ನಿನ್ನ ಕೈಲಿ ಏನೂ ಆಗಲ್ಲ, ನೀನು ಗೆಲ್ಲಕ್ಕಾಗಲ್ಲ, ಬಂದ್ಬಿಡ್ತು ನೀನು ಝೀರೋ ಆಗ್ಬಿಟ್ಟೆ. ಝೀರೋ ಆದ್ರೂ ಕೂಡ ಪರಿಶುದ್ಧಾತ್ಮ ನಮ್ಮ ಹತ್ರ ಇದ್ರೆ, ಪರಿಶುದ್ಧಾತ್ಮ ನಂಬಿದ್ರೆ ಝೀರೋ ಇಂದ ಕೂಡ ನಮ್ಮನ್ನು ಹೀರೋ ಆಗಿ ಮಾಡಲು ಅವರಿಂದ ಸಾಧ್ಯ. ಯೇಸು ಕ್ರಿಸ್ತನನ್ನ ಮರಣದಿಂದ ಎಬ್ಬಿಸ್ತಂತ ಅದೇ ಆತ್ಮನು ನನ್ನಲ್ಲಿ ವಾಸವಾಗಿರೋದ್ರಿಂದ ಇದೇ ಪವರ್ ಆಫ್ ಹೋಲಿ ಸ್ಪಿರಿಟ್. ಏನೋ ಬಂದು ಯೇಸು ನಂಬಿ ಏನೋ ನಾವು ಪಾಸ್ಟರ್ ಜೊತೆ ಅಥವಾ ಚರ್ಚಲ್ಲಿ ಏನೋ ಮಾಡ್ಬಿಡೋಣ, ಅದೆಲ್ಲ ಬಂದು ಯಾರು ಬೇರೆ ಬೇರೆ ಡಿನಾಮಿನೇಷನ್ ಇವತ್ತು ಹಂಗೆ ಆಗ್ಬಿಟ್ಟಿದೆ. ಒಂದು ಹಾಡಾಡಕ್ಕೆ ಬಂದ್ಬಿಟ್ರೆ ಔಟ್ ಆಫ್ ಕಾಂಟೆಕ್ಸ್ಟ್. ಎಲ್ಲಿ ಹೇಳಿ? ಗೆರೆಯಿಂದ ಆಚೆನೆ ಅವ್ರು ಮಾಡ್ತಾರೋ ವರ್ಷಿಪ್, ಗೆರೆಯಿಂದ ಆಚೆನೆ ಅವ್ರು ಮಾಡ್ತಾರೋ ಪ್ರೀತಿ. ಆದ್ರೆ ಗೆರೆ ಒಳಗಡೆ ಬಂದರೆ ಕಷ್ಟ. ಇದ್ದೀರಾ? ಅದಕ್ಕೆ ನಿಕೋದೇಮ ಅಲ್ಲಿ ಬಂದ, ನಾನು ಕೂಡ ಯೇಸು ಸ್ವಾಮಿ ಜೊತೆ ಸೇರ್ಕೊಂಬಿಡೋಣ ಅಂತ. ಇದೆಲ್ಲ ಅನುಭವಿಸಕ್ಕಾಗ್ತಿದ್ದ? ಇವಾಗ ಯೇಸು ಹತ್ರ ಯಾರು ಬರ್ತಾ ಇದ್ದಾರೆ ನೋಡ. ಹೆಡ್ಡಿಂಗ್ ಓದಿ, 4 ಹೆಡ್ಡಿಂಗ್ ಓದಿ. ಸೈತಾನನು ಯೇಸುವನ್ನು ಪಾಪದಲ್ಲಿ ಸಿಕ್ಕಿಸುವುದಕ್ಕೆ ಪ್ರಯತ್ನಿಸಿದ್ದು. ಸೈತಾನನು ಯೇಸುವನ್ನು ಪಾಪದಲ್ಲಿ ಸಿಕ್ಕಿಸುವುದಕ್ಕೆ ಪ್ರಯತ್ನಿಸಿದ್ದು. ಪರಿಶುದ್ಧಾತ್ಮರು ಬಂದ. ಯಾಕೆ 30 ವರ್ಷ ಸಿಕ್ಸಿಲ್ವಾ? ದೇವರಾತ್ಮ 30 ವರ್ಷ ಸಿಕ್ಸಕ್ಕಾಗಿಲ್ವಾ?
ಶಬ್ದ ಬರ್ತದೆ. ಇವಾಗ ಎಷ್ಟು ಸೇವೆಗೆ ಬರ್ತಾರೆ, ಎಷ್ಟನೇ ವರ್ಷಕ್ಕೆ ಸೇವೆ ಕಾಲಿಡ್ತಾ ಇದ್ದಾರೆ? ಯಾಕೆ 30 ವರ್ಷ ಸೈತಾನ ಕತೆ ಯಾಕೆ ಬಂದಿಲ್ಲ? ಯೇಸು ಹುಟ್ಟಿದ ತಕ್ಷಣ ಸಾಯಿಸಕ್ಕೆ ಟ್ರೈ ಮಾಡಿದ ಸೈತಾನ, ಅದು ಪಾಪದಲ್ಲಿ ಸಿಕ್ಸಕ್ಕೆ ಟ್ರೈ ಮಾಡಿಲ್ಲ. ಆಲ್ರೆಡಿ ಲೋಕ ಏನರಲ್ಲಿದೆ? ಲೋಕ ಆಲ್ರೆಡಿ ಪಾಪದಲ್ಲಿದೆ. ಯಾವಾಗ ನೀನು ಹೊಸ ಸೃಷ್ಟಿ ಆಗ್ತೀಯೋ, ಯಾವಾಗ ನೀನು ಪರಿಶುದ್ಧಾತ್ಮರನ್ನ ನೀನು ಹೊಂದ್ಕೊಳ್ತೀಯೋ, ಆಗಲೇ ನಿನ್ನ ಗೇಮ್ ಸ್ಟಾರ್ಟ್ ಆಗದೆ. ಪರಿಶುದ್ಧಾತ್ಮ ಬಂದಾಯ್ತಾ? ಹೆಡ್ಡಿಂಗ್ ಏನಿದೆ? ಎಲ್ಲ ಓದ್ರಿ ಹೆಡ್ಡಿಂಗು. ಸೈತಾನನು ಯೇಸುವನ್ನ ಎಲ್ಲಿ ಸಿಕ್ಕಿಸ್ಬೇಕಂದೆ? ಪಾಪದಲ್ಲಿ ಸಿಕ್ಕಿಸ್ಬೇಕಂದೆ. ಒಬ್ಬ ಪರಿಶುದ್ಧಾತ್ಮನನ್ನು ಹೊಂದಿರುವಂತ ವ್ಯಕ್ತಿಯನ್ನ ಸೈತಾನ ಯಾವಾಗಲೂ ಕೂಡ ಪಾಪದಲ್ಲಿ ಸಿಕ್ಕಿಸೋದಕ್ಕೆ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ತಿರುಗಾಡ್ತಾ ಇರ್ತಾನೆ. ನಾವು ಹೊಸ ಸೃಷ್ಟಿಗಳೆಂಬ ಅರಿವಿನಲ್ಲಿರಬೇಕು. ಇನ್ನು ಜೀವಿಸುವನು ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿಸ್ತಾ ಇದ್ದಾನೆ ಎಂಬ ಅರಿವಿನಲ್ಲಿ ಕಾನ್ಶಿಯಸ್ ಅಲ್ಲಿ ಇರ್ಬೇಕಂತೆ. ಕಾನ್ಶಿಯಸ್ ಬರ್ತಾರೆ ಮಾಡೋ ಕೆಲಸ ತರಲೆಗಳು ಕೆಲವು ಬರ್ತಾರೆ. ಬಂದ್ಬಿಟ್ಟು ಮನೇಲಿ ಕುತ್ಕೊಂಡು ಏನಕ್ಕ ಚೆನ್ನಾಗಿದ್ಯಾ, ಹಂಗೆ ರಾಗ ಅವಾಗ ತಿಳ್ಕೊಂಬ ಇವನು ಸ್ಪಿರಿಟಾ ಈವಿಲ್ ಸ್ಪಿರಿಟ್ ಅಂತ ನೀನು ತಿಳ್ಕೊಂಬಿಡ. ಯಾಕಂದ್ರೆ ನೀನು ಹೊಸ ಸೃಷ್ಟಿ. ಆವಾಗಲೇ ವಿಶ್ವಾಸಿಗಳಿಗೆ ಇವೆಲ್ಲ ಶೋಧನೆ ಬರೋದು. ಬರ್ತಾರೆ, ಏನ್ ಬ್ರದರ್ ಎಷ್ಟು ಚೆನ್ನಾಗಿ ಬೈಬಲ್ ಟ್ರಾನ್ಸ್ಲೇಟ್ ಮಾಡ್ತೀರಾ, ಯಾಕೆ ನೀವೇ ಒಂದು ಚರ್ಚ್ ಓಪನ್ ಮಾಡಬಾರ್ದು? ಅದೇನು ಹೇಳ್ತಾರ, ಸುಮ್ಮಾರ್ಗ ಸಂಖ್ಯೆ ಊದುರದಂತ. ಊರ್ಕಿ ಹೊಂಟಾವ ಸುಮ್ಮನೆ ಇರೋಣ ಕೆದಕ್ ಬಿಟ್ಬಿಟ್ಟು ಪಾಸ್ಟ್ ಮಾಡ್ಬಿಡೋದು, ರೆವರೆಂಡ್ ಮಾಡ್ಬಿಡೋದು, ಬಿಟ್ಟರೆ ಪ್ರಾಫಿಟ್ ಮಾಡ್ಬಿಡ್ತಾರೆ. ಪಾಪ ಕೊನೆಗೆ ಒಂದು ವರ್ಷ 6 ತಿಂಗಳು ನಡೆಸ್ತಾನೆ, ಆಮೇಲೆ ಇವರೇ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಇಲ್ಲ ಒಂದು ಕಡೆ. ಯಾಕಂದ್ರೆ ಇವ್ರು ತಾನೇ ಮಾಡಿದ್ದು ಅವನ್ನ. ಪರಿಶುದ್ಧಾತ್ಮರಿಂದ ಸ್ಥಾಪಿಸಲ್ಪಡುವ ಸಭೆ, ಪರಿಶುದ್ಧಾತ್ಮರಿಂದ ನಡೆಸಲ್ಪಡುವ ವ್ಯಕ್ತಿ ಎಷ್ಟೇ ಬಿದ್ರು, ಎಷ್ಟೇ ಒದ್ರು, ಏನೇ ಮಾಡಿದ್ರು, 4 ಕಡೆ ಗಾಳಿ ಬರಲಿ ಏನೇ ಬರಲಿ ಅವನು ಬೀಳೋಕ್ ಚಾನ್ಸೇ ಇಲ್ಲ. ನೋ ವೇ, ಚಾನ್ಸೇ ಇಲ್ಲ. ಹಲ್ಲೆಲೂಯ. ಹಾಗಾದ್ರೆ ಯಾರಿಗೆ ಶೋಧನೆ ಬರೋದು? 30 ವರ್ಷ ಯೇಸು ಶೋಧನೆ ಪಾಪದಲ್ಲಿ ಸಿಕ್ಸಕ್ಕೆ ಸೈತಾನ ಟ್ರೈ ಮಾಡಿದ್ನ? ಇಲ್ಲ. ವೆನ್ ಯು ರಿಸೀವ್ ಹೋಲಿ ಸ್ಪಿರಿಟ್, ಆಗ ಈವಿಲ್ ಸ್ಪಿರಿಟ್ಗೆ ಫೈಟ್ ಸ್ಟಾರ್ಟ್. ಅಲ್ಲಿ ಯೇಸುನ ಪಾಪದಲ್ಲಿ ಸಿಕ್ಸ್ಬೇಕಂತ ಬರ್ತಾ ಇದ್ದಾನೆ. ಬಂದ್ಬಿಟ್ಟು ಫಸ್ಟ್ ಅವನು ಬಂದೆ ನೋಡಿ, ಆಮೇಲೆ ಏನಂತೆ ಓದಿ 4:1. ಯೇಸು ಪವಿತ್ರಾತ್ಮ ಭರಿತನಾಗಿ, ಯೇಸು ಪವಿತ್ರಾತ್ಮ ಭರಿತನಾಗಿ ಯೋರ್ದನ್ ಹೊಳೆಯಿಂದ ಹಿಂದಿರುಗಿ ದೇವರಾತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಸಲ್ಪಡುತ್ತಾ. ಯಾಕೆ 40 ದಿನನೇ ಅಡವಿಯಲ್ಲಿ ನಡೆಸಲ್ಪಡಬೇಕು? 40 ವರ್ಷ ಇಸ್ರೇಲ್ ಜನಗಳು ಎಲ್ಲಿ ನಡೆಸಲ್ಪಟ್ರು? ಶಬ್ದ ಬರ್ತಾನೆ. ಹಾಗಾದ್ರೆ ಸೈತಾನ ಎಷ್ಟು ಅವ್ರನ್ನ ಶೋಧನೆ ಪಡಿಸಿ ಬುಧವಾರ ಮೆಸೇಜ್ ಕೇಳಿದ್ವಲ್ಲ, ನಮ್ ಜಸ್ಸು ಹೇಳಿದ್ರಲ್ಲ, ನೀರು ಕೊಟ್ಟಾಗ ಸಂತೋಷ, ದೇವರನ್ನ ಓಹೋ ಆಹಾ ಅಂತ ತಕ್ಷಣ ಆಡೋದು. ನೀರು ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ಸಮಸ್ಯೆ ಬಂದ ತಕ್ಷಣವೇ ಆ ಸಮಸ್ಯೆಯನ್ನ ನಮ್ಮನ್ನು ಆಳಕ್ಕೆ ಹೋಗ್ಬಾರ್ದು, ನಾವು ಅದನ್ನು ಮಾತಾಡಬಾರ್ದು. ನಾವು ಪರಿಶುದ್ಧಾತ್ಮ ನಡೆಸಲ್ಪಡಬೇಕು. ಶೋಧನೆ ಬರ್ತೈತೆ. 40 ವರ್ಷ ಇಸ್ರಾಯೇಲರಿಗೆ ಒಂದಲ್ಲ ಒಂದು ಶೋಧನೆ ಬರ್ತಾನೆ ಇತ್ತು. ಶೋಧನೆ ಅವ್ರನ್ನ ಡಾಮಿನೇಟ್ ಮಾಡ್ತೇ ಹೊರತು ಪರಿಶುದ್ಧಾತ್ಮರಿಗೆ ಅವ್ರು ಅನುಸರಿಸಿ ನಡೀಲಿಲ್ಲ. ಅವ್ರು ಬೈಬಲ್ ಹೇಳ್ತಿದ್ದೆ, ಅವರು ದೇವರ ಆತ್ಮನಿಗೆ ವಿರೋಧವಾಗಿ ನಡೆದ್ರಂತೆ. ಯಾರು? ಇಸ್ರಾಯೇಲ್ ಜನಗಳು. ಈಗ ಪರಿಶುದ್ಧಾತ್ಮನಿಗೆ ವಿಧೇಯನಾಗಿ ನಾನು ನಡೆದು ತೋರಿಸ್ತೇನೆ ನೋಡಿ ಅಂತ ಮೊದಲ ವ್ಯಕ್ತಿ ಯೇಸು ಬರ್ತಾ ಇದ್ದಾನೆ. ಇಂಥ ವ್ಯಕ್ತಿ ಜೊತೆಯಲ್ಲಿ ಸೇರ್ಬೇಕಂತ ನಿಕೋದೇಮ ಬರ್ತಾ ಇದ್ದಾನೆ. ಅವನ ಲೋಕದ ಜ್ಞಾನಕ್ಕೂ ಇದು ಪರಲೋಕದ ಜ್ಞಾನಕ್ಕೂ ಬಹಳ ಜಗಜಾಂತರವಿದೆ. ಇವತ್ತು ಕೂಡ ಅನೇಕ ನಾನು ಸೇವೆ ಮಾಡ್ತೇನೆ ಅಂತ ಬರ್ಬೋದು, ನಿಕೋದೇಮನ ತರ ಟ್ಯಾಲೆಂಟ್ ಅಲ್ಲಿ ಬರೋದು, ಹಣ ಇಟ್ಕೊಂಡು ಬರ್ಬೋದು, ಆದರೆ ಗ್ರೌಂಡ್ ಅಲ್ಲಿ ಇಲ್ಲ. ಗ್ರೌಂಡ್ ಆಚೆ ಅವ್ರು ಸೇವೆ ಮಾಡ್ತಾ ಇರ್ತಾರೆ. ಇದ್ದೀರಾ? ನಾನು ಹೇಳೋದು ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಅರ್ಥ ಆಯ್ತಾ? ನಿಮ್ಮೊಳಗೆ ಯಾರಿದ್ದಾರೆ? ಹಾಗಾದ್ರೆ ನಿಮಗೆ ನೀವು ಶೋಧನೆ ನೀವು ಹೇಳ್ತೀರಾ ಪಾಸ್ಟ್ರೆ, ಕೆಲವು ಹೇಳಿದ್ರೆ ಪಾಸ್ಟ್ರೆ ನಾವು ದೇವ್ರು ನಂಬದಿರುವಾಗ ಚೆನ್ನಾಗಿದ್ವಿ ಪಾಸ್ಟ್ರೆ. ಕರೆಕ್ಟ್, ನೀವು ಚೆನ್ನಾಗಿದ್ರಿ, ನಾನು ಇಲ್ಲ ಅಂತ ಹೇಳಲ್ಲ. ಯಾವಾಗ ಪರಿಶುದ್ಧಾತ್ಮರನ್ನು ಹೊಂದಿದ್ರು ಅಲ್ಲೇ ನಿಮ್ಮ ಟಾಸ್ಕೆ ಆರಂಭ, ಅಲ್ಲೇ ಶೋಧನೆ. ಕೆಲವೊಂದು ದೀಕ್ಷೆತನ ತಕೊಂಡು ಪರಿಶುದ್ಧಾತ್ಮ ಹೊಂದ ತಕ್ಷಣ ಕೆಲಸ ಹೋಗ್ಬಿಡ್ತೈತೆ.
ಪಾಸ್ಟರ್ ಶುರು. ಆದರೆ ಲೋಕದಲ್ಲಿರುವವನಿಗಿಂತ ನಿನ್ನ ಒಳಗೆ ಇರುವವನು ದೊಡ್ಡವನು. ಆತನ ಸಹಾಯದಿಂದ ಅದೊಂದು ಬ್ಯಾಟಲ್ ಗೆದ್ದುಬಿಟ್ರೆ ಲೋಕ ಬಂದು ನಿನ್ನ ಮುಂದೆ ಮೊಣಕಾಲು ಊರ್ತಿದೆ. ಲೋಕ ಬಂದು ನಿನ್ನ ಮೇಲೆ ಮುಂದೆ ಮೊಣಕಾಲು ಊರ್ತಿದೆ. ಶೋಧನೆ ಬರ್ತಿದೆ, ನನಗೂ ಬರ್ತಿದೆ, ನಿಮಗೂ ಬರ್ತಿದೆ. ಹಾಡಾಡ್ತೀವಲ್ಲ, ನಂಬಿದವರೆಲ್ಲ ನನ್ನ ತೋರೆದಾರು, ನಂಬಿಗಸ್ತನಾಗಿ ನನ್ನ. ಯಾರು ನಂಬಿಗಸ್ತ ಜೊತೆ ಇರೋದು? ಪರಿಶುದ್ಧಾತ್ಮರು. ನಾನು ನಂಬಿದವರೆಲ್ಲ ನನ್ನ ಕೈ ಬಿಡ್ಬೋದು, ನಾನು ಬಿಡೋದೇ ಇಲ್ಲ. ಕೆಲವು ವ್ಯಕ್ತಿಗಳೆಲ್ಲ ನಾನು ಕಾರ್ ಓಡಿಸ್ತಾ ಇದ್ರು ಒಂದು ಕಾಲದಲ್ಲಿ. ನಾನು ಏನಂತ ಹೇಳಿದೆ, ಇವರಂತೂ ನಾನು ಬಿಟ್ಟು ಹೋಗೋದೇ ಇಲ್ಲ, ಇವ್ರು ನನ್ನ ಪ್ರಾಣಕ್ಕೆ ಪ್ರಾಣ ಅಂತ ಹೇಳಿದ್ದೆ. ಬಟ್ ಅವರು ಜಾಡಿಸಿ ಒದ್ದು ಹೋದಾಗ ಅವ್ರು ನೆನೆಸ್ಕೊಂಡೆ ಈ ಪಾಯಿಂಟ್ ಏನು ಗೊತ್ತಾ, ಪರಿಶುದ್ಧಾತ್ಮನ ನಡೆಸಲ್ಪಡೋನು ಮಾತ್ರನೇ ನನ್ನ ಜೊತೆಲಿ ಇರಲು ಸಾಧ್ಯ. ಪರಿಶುದ್ಧಾತ್ಮ ನಡೆಸಲ್ಪಡದೇ ಇರೋನು ಇರೋ ಥರ ಇರ್ತಾನೆ, ಟಕ್ಕನ ಮಾಯ ಆಗ್ತಾನೆ. ನೋಡಿ, ಕ್ರಿಸ್ತಿಯ ಜೀವನ ಅಂದರೆ ನಿಕೋದೇಮ ಥರ ಯೋಚನೆ ಮಾಡ್ಕೊಂಡು ಬರೋದಲ್ಲ. ಅದಕ್ಕೆ ಯೇಸು ಡೈರೆಕ್ಟ್ ಆಗಿ ಹೇಳ್ತಾರೆ, ನೀನು ಹೊಸದಾಗಿ ಹುಟ್ಟಿಲ್ಲ ಅಂದ್ರೆ ದೇವರಾಜ್ಯಕ್ಕೆ ಬರೋದಿಲ್ಲ. ದೇವರಾಜ್ಯಕ್ಕೆ ಬಂದರೆ ಮಾತ್ರನೇ ನಾನು ಏನೇನು ಮಾಡ್ತಾ ಇದ್ದೀನೋ ಅದೆಲ್ಲ ನೀನು ಮಾಡಲು ಸಾಧ್ಯ. ಇಲ್ಲ ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ನಿನ್ನ ಹತ್ರ ಅಥಾರಿಟಿ ಇರ್ಬೋದು, ಪವರ್ ಇರ್ಬೋದು, ನನ್ನ ಶಿಲುಬೆಗೆ ಹಾಕ್ಸುವಂಥ ಪವರ್ ಇರ್ಬೋದು. ಬಟ್ ದೇವರ ಕೆಲಸ ಮಾಡಬೇಕಂದ್ರೆ ಹೊಸದಾಗಿ ಹುಟ್ಟಲೇಬೇಕು, ಹೊಸ ಮನುಷ್ಯ ನಡ್ಕೊಬೇಕು. ಹಳೆ ಬುದ್ಧಿಗಳು, ಈ ಕಿರಿಕ್ ಬುದ್ಧಿಗಳಲ್ಲಿ ಇಟ್ಕೊಂಡು ಒಳಗೆ ಬರಬಾರ್ದು, ಅದನ್ನು ಅಲ್ಲೇ ಬಿಡಬೇಕು. ಎಲ್ಲ ಹಳೆ ಸ್ವಭಾವಗಳೆಲ್ಲ ಸಾಯ್ಬೇಕು ಯೇಸುವಿನ ನಾಮದಲ್ಲಿ. ಆಮೇಲೆ ಅಲ್ಲೆಲ್ಲೂಯ್ಯ. ಯಶನ ಇದ್ದೀರ, ಯಶನ್ಗೆ ಅರ್ಥ ಆಗ್ತದೆ. ಆನ್ಲೈನ್ ಬಂದಿರೋ ಅರ್ಥ ಆಗಿದ್ರೆ ಒಂದು ಕಮೆಂಟ್ ಮಾಡಿ ಆಮೇಲೆ ಅಂತೇಳಿ. ಸೇವೆ ಅಂದರೆ ಸ್ವಲ್ಪ ಕ್ಲೀನಾಗಿ ಅರ್ಥ ಮಾಡ್ಕೊಳ್ರಿ. ಅದ್ಭುತವಾಗಿ ಕೆಲವು ಟೀಚಿಂಗ್ ಮಾತಾಡ್ತಾ ಇದ್ದೆ ನಾನೀಗ. ನಿಕೋದೇಮನಿಗೂ ಯೇಸು ಕ್ರಿಸ್ತನಿಗೂ ಇರೋ ವ್ಯತ್ಯಾಸ ತೋರಿಸ್ತಾ ಇದೆ. ಯಾರಿಂದ ಶೋಧಿಸಲ್ಪಡ್ತಾ ಇದ್ದಾರೆ ಯೇಸು? ಸೈತಾನನಿಂದ 40 ವರ್ಷ ಇಸ್ರೇಲ್ ಜನಗಳು 40 ವರ್ಷ ಅಡವಿಯಲ್ಲಿದ್ದರು. ಪ್ರತಿ ಸಲ ಒಂದು ಶೋಧನೆ ಬರ್ತಾ ಇತ್ತು ಅವರಿಗೆ. ಪ್ರತಿ ಶೋಧನೆ ಬಂದಾಗ ಶೋಧನೆ ಅವನ್ನ ಡಾಮಿನೇಟ್ ಮಾಡ್ತಾ, ದೇವರ ಅದ್ಭುತ ಅವನ್ನ ಡಾಮಿನೇಟ್ ಮಾಡ್ತಾ. ನೋಡಿ, ದೇವರ ಅದ್ಭುತ ಅವರನ್ನ ಮಾತಾಡಿದ್ರ, ಅವರು ಶೋಧನೆ ಮಾತಾಡಿ ಕೆಂಪು ಸಮುದ್ರ ತಮ್ಮ ನಿಂತ್ಕೊಂಡ್ರು, ಗೊಣಗಾಡಿದ್ರು. ಶೋಧನೆ ಅವರು ಅದ್ಭುತ ಮರ್ತೋಗ್ಬಿಟ್ರು ಅಲ್ಲಿ. ಯಾವುದು? ಆ ಅದ್ಭುತ ನೀನು ಮಾತಾಡ್ಬೇಕಾಗಿತ್ತು. ಅದಕ್ಕೆ ನಾವು ಹಾಡ್ತೀವಿ, ಕರ್ತನು ಮಾಡಿದ ಉಪಕಾರವ. ಪಾಯಿಂಟ್ ಅರ್ಥ ಮಾಡ್ಕೊಳ್ರಿ. ನಾವು ಯೇಸು ಕ್ರಿಸ್ತನ ಹಾಗೆ ಅಂತ ಹೇಳ್ಕೊಂಡು ತಿರುಗಾಡೋದಲ್ಲ, ಯೇಸು ಕ್ರಿಸ್ತನಂತೆ ಇರಬೇಕು. ಇವಾಗ ಹಿಂದೆ ಎಷ್ಟೋ ನಮ್ಮ ಲೈಫಲ್ಲಿ ಅದ್ಭುತ ನಡೆದಿದೆ. ಮುಂದೆ ಇವತ್ತೇನೊಂದು ಸಮಸ್ಯೆ ಬಂದ್ಬಿಡ್ತು, ಅದು ನಮ್ಮನ್ನ ಆಳಬಾರ್ದು. ಆ ದೇವ್ರು ಮೊದಲು ಮಾಡಿದ ಉಪಕಾರ ಅದು ಆಳಬೇಕು, ಅದನ್ನೇ ಮಾತಾಡಬೇಕು. ಪರವಾಗಿಲ್ಲ, ದೇವ್ರು ಇದನ್ನು ಮಾಡ್ತಾನೆ. ಇಸ್ರಾಯೇಲ್ ಜನಗಳು ಮಾಡಿದ್ದೇನು? ಅವ್ರನ್ನ ಆಳಿದ್ ಯಾವುದು? ಆ ಪ್ರೆಸೆನ್ಸ್ ಸಿಚುವೇಶನ್, ಹಿಂದೆಗಡೆ ಮಾಡಿದೆಲ್ಲ ಮರ್ತೋಗ್ಬಿಡ್ರಿ. ಇವತ್ತು ಅನ್ನ ವಿಶ್ವಾಸಗಳದೇ ಕತೆ. ಹಿಂದೆಗಡೆ ಎಷ್ಟೋ ಉಪಕಾರ ಪಡ್ಕೊಂಡಿರ್ತಾರೆ, ಅದನ್ನು ಮರೆತು ಈಗ ಪ್ರೆಸೆಂಟ್ ಅಲ್ಲಿ ಏನೊಂದು ಪ್ರಾಬ್ಲಮ್ ಅದನ್ನ ಎತ್ತಿ ಮಾತಾಡಿ ಪ್ರಾಬ್ಲಮ್ ಸಿಗಾಕೊಂಡ್ಬಿಡ್ತಾರೆ. ಏಸಮೆ ಹಾಗಲ್ಲ. ಅದಕ್ಕೆ ನಿಕೋದೇಮನಿಗೆ ಹೇಳಿದ್ರು, ನೀನು ಹೊಸದಾಗಿ ಹುಟ್ಟದೆ ಹೋದ್ರೆ ಒಳಗೆ ಬರೋಕ್ಕಾಗಲ್ಲ. ಆಚೆ ಎಷ್ಟನ್ನ ಗೇಮ್ ಆಡ್ಬೋದು, ನೀನು ಒಳಗಡೆ ಬರ್ಬೇಕಂದ್ರೆ ಈ ನಿಯಮ ಇದೆ. ಪಾಪಕ್ಕೆ ಸತ್ತು ನೀತಿಗಾಗಿ ನೀನು ಬದುಕಬೇಕು. ಹಾಲೆಲೂಯ. ನಿಮ್ಮ ಸಂದೇಶ ಅಲ್ಲ, ಅನೇಕ ಆನ್ಲೈನ್ ನೋಡೋರಿಗೆ ಈ ಮೆಸೇಜ್. ಅನೇಕ ದೇವ ಮನುಷ್ಯರು ಇದನ್ನು ತಿಳ್ಕೊಬೇಕು. ಗ್ರೌಂಡ್ ಒಳಗಡೆ ಗೇಮ್ ಆಡಬೇಕು ಹೊರತು ಗ್ರೌಂಡ್ ಆಚೆ ಆಡಿದ್ರೆ ಯಾವ ಕಪ್ಪು ಸಿಗಲ್ಲ, ಏನೂ ಸಿಗಲ್ಲ, ಒಳಗಡೆನೆ. ಹಾಲೆಲೂಯ. 40 ವರ್ಷ ಇಸ್ರಾಯೇಲ್ ಜನರು ಗೆದ್ರ ಗೆಲ್ಲಕ್ಕಾಗಿಲ್ಲ. ಅದಕ್ಕೆ 40 ದಿನ ಯೇಸು ಏನ್ ಮಾಡ್ತಾ ಇದ್ದಾರೆ? ಒಬ್ಬ ಮನುಷ್ಯನ ಕೆಲ ಆಗದೆ ಇರೋದನ್ನ ಅವ್ರು ಮಾಡಿ ತೋರಿಸ್ತಾ ಇದ್ದಾರೆ ಒಬ್ಬ ಮನುಷ್ಯನಾಗಿ. ಯಾವಾಗ? ಕೇವಲ ಮನುಷ್ಯನಾಗಿದ್ದಾಗಲ್ಲ, ದೇವರ ಆತ್ಮನನ್ನು ಹೊಂದಿದ ಮೇಲೆ ನಾನು ಏನು ಮಾಡಲು ಸಾಧ್ಯ, ನೀವೇನು ಮಾಡಲು ಸಾಧ್ಯ, ನೀವು ಹೇಗೆ ಜೀವಿಸಲು ಸಾಧ್ಯ, ನೀವೇನು ಮಾಡಲು ಸಾಧ್ಯ ಅಂತ ನಮಗೊಂದು ಮಾರ್ಗದರ್ಶನವಾಗಿ ಯೇಸು ತೋರಿಸ್ತಾ ಇದ್ದಾರೆ. ನೀನು ದೇವರಾತ್ಮನ ಹೊಂದಿದ ತಕ್ಷಣವೇ ನೀನು ಸಾಧಾರಣ ಮನುಷ್ಯನ ದೇವರ ಮನುಷ್ಯನಾಗಿ ಮಾರ್ಪಡ್ದೆ, ದೇವರ ಮಗನಾಗೆ ಮಾರ್ಪಡ್ತೀಯ. ಶೋಧನೆ ಬರ್ತೈತೆ, ಮಗನ ಹೇಳ್ರಿ, ಶೋಧನೆ ಬರ್ತೈತೆ. ಯಾಕೆ ಬರ್ತೈತೆ? ನಿನ್ನಲ್ಲಿರೋ ಪರಿಶುದ್ಧಾತ್ಮನ ಸಹಾಯದಿಂದ ನೀನು ಅದನ್ನು ಗೆಲ್ಲೋದಕ್ಕೆ ನುಗ್ಗಬೇಕು. ಆಮೇಲೆ ಅದಾದ ಮೇಲೇನೆ ನೆಕ್ಸ್ಟ್ ಎಲ್ಲಿ ಬರ್ತಾರೆ? ದೇವಾಲಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ, ಅಲ್ಲಿ ತೆಗಿತಾ ಇದ್ದಾರೆ.
ಅವನ್ನ ಆಟ ಎಲ್ಲ ಮುಗಿಸಿ ಬರ್ತಾ ಇದ್ದಾರೆ, ಬಂದು ಬೈಬಲ್ ತೆಗಿತಾ ಇದ್ದಾರೆ. 18ನೇ ವಚನದಲ್ಲಿ ಹೇಳ್ತಾರೆ, ಕರ್ತನ ಆತ್ಮ ನನ್ನ ಮೇಲಿದೆ, ಅದು ನಿರೂಪಿಸ್ಬಿಟ್ಟು ಬಂದಿದ್ದೀನಿ. ಎಲ್ಲಿ ನಿರೂಪಿಸಿನಿ? ಸೈತಾನನ ಶೋಧನೆಗಳನ್ನು ಗೆದ್ದು ನಿರೂಪಿಸಿ ಇಲ್ಲಿ ಬಂದಿದ್ದೇನೆ. ಅದಕ್ಕೆ ಒಂದು ಹಾಡು ಹಾಡ್ತೇವಲ್ಲ, ಕರ್ತನ ಅಧಿಕಾರ ನಿರೂಪಿಸಲು ಎದ್ದನಲ್ಲ ಯೇಸು ರಾಜನಿವ. ಕರ್ತನ ಅಧಿಕಾರ ನಿರೂಪಿಸಲು, ಕರ್ತನ ಅಧಿಕಾರ. ಇವಾಗ ಕರ್ತನ ಅಧಿಕಾರ ನಿರೂಪಿಸುವುದಕ್ಕಾಗಿ ಕರ್ತನ ನಿಮ್ಮಲ್ಲಿ ಕರೆದಿರುವ ದೇವನಾಗಿದ್ದಾನೆ. ಕರ್ತನ ಅಧಿಕಾರ ನಿರೂಪಿಸುವುದಕ್ಕಾಗಿ ಸಭೆಯನ್ನು ಸ್ಥಾಪಿಸಿರುವ ದೇವನಾಗಿದ್ದಾನೆ. ಹಲ್ಲೆಲೂಯಾ. ಜನ ಮಾತು ಕೇಳಲ್ಲ, ವಿಶ್ವಾಸಗಳ ಮಾತು ಕೇಳಲ್ಲ. ಅದಕ್ಕೆ ಬೈಬಲ್ ಹೇಳ್ತಿದ್ದೆ, ಅವ್ರು ನನ್ನ ಮಾತು ಕೇಳದಿರೋದ್ರಿಂದ ಅವ್ರು ಹಂಗೆ ಇರ್ತಾರೆ. ಒಬ್ಬ ದೇವ ಮನುಷ್ಯನ ಮಾತು ಕೇಳಿಲ್ಲ ಅಂದ್ರೆ ಅವ್ರು ಹಂಗೆ ಇರ್ತಾರೆ, ಕೇಳಲ್ಲ. ದೇವ ಮನುಷ್ಯನ ಮಾತು ಕೇಳಿಲ್ಲ ಅಂದ್ರೆ ದೇವರ ಯೋಜನೆಗಳಲ್ಲಿ ಪಾಲುಗಾರಾಗಕ್ಕಾಗಲ್ಲ. ದೇವರ ಪ್ಲಾನ್ಸ್ ಅವ್ರಿಗೆ ಬರೋದೇ ಇಲ್ಲ. ದೇವರ ಅವ್ರಿಗಾಗಿ ಸಿದ್ಧ ಮಾಡಿರೋದೇ ಅವ್ರ ಕಣ್ಣು ನೋಡಲ್ಲ, ಕಿವಿನೂ ಕೇಳಕ್ಕಾಗಲ್ಲ. ಯಾಕೆ? ಮಾತು ಕೇಳದಿರೋದ್ರಿಂದ. ಆಮೇಲೆ ಅದಕ್ಕೆ ದೇವರು ಹೇಳ್ತಾರೆ, ಕತ್ತೆಗಳಿಗೆ ಅದರ ಗೂಡು ಗೊತ್ತು, ಹಸುಗಳು ಗೊತ್ತು, ಆದ್ರೆ ನನ್ನ ಜನಗಳು ಗೊತ್ತಿಲ್ಲ. ನನ್ನ ಜನಗಳು ಎಲ್ಲೋ ಬೇರೆ ಕಡೆ ಹುಡುಕ್ತಾ ಇದ್ದಾರೆ. ಸುಮ್ಮನೆ ಅಲ್ಲೆಲ್ಲೋ ಅಂತ ಬಾಯಿನ ಹೇಳ್ತಾರೆ ಅಷ್ಟೇ, ಹೃದಯದಲ್ಲಿ ಏನೋ ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಆ ಯೋಚನೆ ಇಟ್ಕೊಂಡು ನಿಕೋದೇಮ ಬಂದಿತ್ತು. ಹೇಳಿ, ನಾವು ನಿಕೋದೇಮ ಅಲ್ಲ, ನಾವು ದೇವರ ಆತ್ಮನನ್ನು ಹೊಂದಿರುವವರಾಗಿದ್ದೇವೆ. 1000 ಶೋಧನೆ ಬಂದರೂ ಕೂಡ ಪರಿಶುದ್ಧಾತ್ಮನ ಸಹಾಯದಿಂದ ಅದನ್ನು ಮೆಟ್ಟಿ ನಿಂತು ಗೆದ್ದು ಜಯಶಾಲಿಗಳಾಗಿ ಆಗ್ತೇವೆ. ಹಗ್ಗ ಎತ್ಕೊಂಡು ಸತ್ತೋಗ್ತೀನಿ ನಮ್ಮ ಮಾತನ್ನ ಮಾತಾಡಕ್ಕೆ ಹೋಗೋದಿಲ್ಲ. ಬಾಯಿ ತೆಗೆದ್ರೆ ಸತ್ತೋದ್ರೆ ಚೆನ್ನಾಗಿರ್ತದೆ, ಜೀವನನೇ ಬೇಡ ಅಂತ ಯೋಚನೆ ಮಾಡ್ತೀವಿ. ಹಲ್ಲೆಲೂಯಾ. ಎಷ್ಟು ಜನ ಇದ್ದೀರಾ ಆನ್ಲೈನ್ ಬಂದಿರೋರು? ಒಂದು ಕಮೆಂಟ್ ಮಾಡಿರಿ, ಒಂದು ಆಮೇಲೆ ಅಂತ ಹಲ್ಲೆಲೂಯಾ ಅಂತ. ಹಂಗೆ ಒಂದು ರೈಟಲ್ಲಿ ಒಂದು ಬಟನ್ ಇದೆ, ಅದರಲ್ಲಿ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಹೋಗ್ಲಿ, ಮೆಸೇಜ್ ಕೇಳಲಿ. ಗ್ರೌಂಡ್ ಒಳಗಡೆ ಗೇಮ್ ಆಡಲಿ, ಗ್ರೌಂಡ್ ಆಚೆ ಅಲ್ಲ. ರಕ್ಷಣೆ ಹೊಂದಿದ್ದೇನೆ ಹೇಳ್ಕೊತಾರೆ. ಏನು ರಕ್ಷಣೆ ಹೊಂದಿದ್ದಾರೋ? ಹೊಟ್ಟೆ ಕಿಚ್ಚು, ದ್ವೇಷ, ಅವ್ರ ಮೇಲೆ ಇವ್ರ ಮೇಲೆ ಚಾಡಿ ಹೇಳ್ಕೊಂಡು, ಕುಟುಂಬಗಳನ್ನ ಕೆಡಿಸ್ಕೊಂಡು, ಸಭೆಗಳನ್ನ ಕೆಡಿಸ್ಕೊಂಡು. ನೋ, ಒಬ್ಬನ ದೇವರ ಆತ್ಮನ ತುಂಬಿದ್ರೆ ಅವನು ಸಭೆಯನ್ನು ಕಟ್ತಾನೆ, ಸಭೆಯನ್ನು ಬೆಳೆಸ್ತಾನೆ. ಅವನಿಗೆ ಎಷ್ಟೇ ಅವಮಾನ ಆದರೂ ಕೂಡ ಪರಿಶುದ್ಧಾತ್ಮನ ಸಹಾಯದಿಂದ ನಿಂತ್ಕೊಳ್ತಾನೆ, ಅವಮಾನ ಸಹಿಸಿಕೊಂಡು. ಅವನಿಗೆ ಜಯ. ಏಮೇ ಹಲ್ಲೆಲೂಯಾ. ಈಗ ದೇವರಾತ್ಮ ನನ್ನ ಮೇಲಿದ್ದಾರೆ ಹೇಳಿದ್ರ. ಅದಾದ್ಮೇಲೆ ಯೇಸು ಏನು ಮಾಡ್ತಾ ಇದ್ದಾರೆ? ಅದೇ ಲೂಕದಲ್ಲಿ ಅದು ಹೇಳ್ಬಿಟ್ಟು ಮುಗಿಸಿ ನೆಕ್ಸ್ಟ್ ಕಾರ್ಯ ಏನು ಮಾಡ್ತಾ ಇದ್ದಾರೆ ನೋಡಿ, ಅಲ್ಲಿ ಗಮನಿಸ್ಬೇಕು ನೀವು. 18 ಆದ್ಮೇಲೆ ಯೇಸು ಕಪೆರ್ನೌಮೆಂಬ ಊರಿನಲ್ಲಿ ದೆವ್ವಗಳನ್ನು ಬಿಡಿಸಿ ರೋಗಗಳನ್ನು ಸ್ವಸ್ಥ ಮಾಡಿ. ನೋಡಿದ್ರಾ? ನೋಡಿ, ಇಲ್ಲಿ ನೋಡಿ, ಈ ನನ್ನ ಆತ್ಮನ ಇದ್ದಾನಂತ ಹೇಳ್ಬಿಟ್ಟು 20ನೇ ವಾಕ್ಯದಲ್ಲಿ ಮುಗಿಸಿ 21, ನೀವು ಈ ಹೊತ್ತು ನೀವು ನನ್ನ ಮಾತನ್ನು ಕೇಳುವಲ್ಲಿ ಈ ವೇದೋಕ್ತಿ ನೆರವೇರಿದೆ ಎಂದು ಹೇಳುತ್ತಿರುವಾಗ. ಏನಂದೆ? ಈ ಮಾತು ಕೇಳುವಾಗ ಮಾತ್ರನೇ ಈ ವೇದೋಕ್ತಿ ನೆರವೇರದೆ, ಇಲ್ಲಾಂದ್ರೆ ನೆರವೇರದೆ ಎಂದು ಹೇಳುತ್ತಿರುವಾಗ ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟು, ಇವನು ಯೋಸೇಫನ ಮಗನಲ್ಲವೇ ಎಂದು ಮಾತನಾಡಿಕೊಂಡರು. ನೋಡಿ, ಹೊಗಳೋದು ಬೇಡ ನಮಗೆ. ಪಕ್ಕದ ಹೇಳಿ, ಯಾವತ್ತು ಹೊಗಳ್ತಾನೋ ಗ್ಯಾರಂಟಿ ಒಂದಿನ ನಿಮಗೆ ಹಿಂದೆಗಡೆ ಚೂರಿ ಆಗ್ತಿರೋದೇ ಗ್ಯಾರಂಟಿ. ಯಾರು ಹೊಗಳಿದ್ದು? ಹೊಗಳ್ಬಿಟ್ಟು ಟಕ್ಕನ್ ಏನಂತ ಇದ್ದಾರೆ, ಇವನ್ ಯಾರ ಮಗ? ಯೋಸೇಫನ ಮಗನಲ್ಲವೇ? ಇವನು ಯೋಸೇಫನ ಮಗನಲ್ಲವೇ ಅಂದ್ರೆ ಇವ್ರು ಕತ್ತಲ್ಲಿ ತಿವಿದಂತೆ ಗ್ಯಾರಂಟಿ. ಯಾಕೆಂದ್ರೆ ಅವ್ರು ದೇವರಾತ್ಮ ನಡೆಸಲು ಪಡ್ತಾ ಇಲ್ವಲ್ಲ. ಆಮೇಲೆ ಏನಾಯ್ತಂತೆ ಅವಂಗೆ? ಅದೇ ಹೇಳಾದ್ಮೇಲೆ 21 ಆಯ್ತು. ಆತನು ಅವರಿಗೆ 23, ನೀವಂತೂ ವೈದ್ಯನೇ, ನಿನ್ನನ್ನೇ ವಾಸಿ ಮಾಡಿಕೋ ಎಂಬ ಗಾದೆಯನ್ನು ನನಗೆ ಹೇಳಿ ಕಪೆರ್ನೌಮಿನಲ್ಲಿ ಎಂತೆಂಥ ಕಾರ್ಯಗಳು ನಡೆಯುವುದೆಂದು ನಾವು ಕೇಳಿದೆವು, ಅಂಥವುಗಳನ್ನು ಈ ನಿನ್ನ ಸ್ವಂತ ಸ್ಥಳದಲ್ಲಿ ಮಾಡು ಅನ್ನುವಿರಷ್ಟೇ. ಆದರೆ ಯಾವ ಪ್ರವಾದಿಯು ಸ್ವದೇಶದಲ್ಲಿ ಸಮ್ಮತನಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಸಾಕು. ಅಂದ್ರೆ ಏನರ್ಥ ಇದ್ದಾರೆ? ನೀವು ವರ್ಡನ್ನ ನಂಬ್ತಾ ಇಲ್ಲ, ನೀವು ಮಾತನ್ನ ನಂಬ್ತಾ ಇಲ್ಲ. ನೀವು ಸುಮ್ಮನೆ ನಾರ್ಮಲ್ ಬಿಲೀವರ್ಸ್ ಆಗಿದ್ದಾರೆ ಅಷ್ಟೇ.
ನಂಬಿದಾಗ ಮಾತ್ರನೇ ದೇವರ ಮಹಿಮೆ ಕಾಣಲು ಸಾಧ್ಯ, ಪರಿಶುದ್ಧಾತ್ಮನ ಕ್ರಿಯೆ ಮಾಡಲು ಸಾಧ್ಯ. ಹಲ್ಲೆಲೂಯ. ಈಗ ನೆಕ್ಸ್ಟ್ ಏನಂತೆ, ಯೇಸು ಕೆಫರ್ನೌಮ್ ಎಂಬ ಊರಿನಲ್ಲಿ ದೆವ್ವಗಳನ್ನ ಬಿಡಿಸಿ ರೋಗಿಗಳನ್ನು ಸ್ವಸ್ಥ ಮಾಡಿತು. ಯಾವಾಗ? ಇದೆಲ್ಲವನ್ನ ಯಾರು ನೋಡ್ತಾ ಇದ್ದಾರೆ? ನಿಕೋದೇಮ ನೋಡ್ತಾ ಇದ್ದಾನೆ, ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾನೆ. ಈಗ ನನಗೆ ನಾರ್ಮಲ್ ಪವರ್ ಇದೆ, ನನಗೇನಿದೆ? ಅಧಿಕಾರ ಇದೆ, ಅಥಾರಿಟಿ ಇದೆ, ಎಜುಕೇಶನ್ ಇದೆ. ಈಗ ಇದು ಕೂಡ ನಾನು ಮಾಡಬೇಕು. ಯಾವುದನ್ನ? ದೆವ್ವಗಳು ನೋಡಿಸೋ ಸೂಚಿ ಇವೆಲ್ಲವೂ ನನಗೂ ಬೇಕು ಅಂತೇಳಿ ಯೇಸು ಸ್ವಾಮಿ ಹತ್ರ ಬರ್ತಾ ಇದ್ದಾನೆ. ಯೇಸು ಸ್ವಾಮಿ ಹತ್ರ ಬಂದು ಏನಂತಾನೆ? ಸ್ವಾಮಿ, ಈಗ ಬಂದ್ಬಿಡಿ, ಈಗ ಬಂದ್ಬಿಡಿ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ಅವನು ಗೊತ್ತು ಯೇಸು ಎಲ್ಲಿಂದ ಬಂದಿದ್ದಾನಂತ. ದೇವರ ಕಡೆಯಿಂದ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಯಾರು? ನಿಕೋದೇಮ. ಇವತ್ತು ಅನೇಕರು ಅಷ್ಟೇ, ಎಲ್ಲ ಮಾಹಿತಿಗಳನ್ನು ಕರೆಕ್ಟಾಗಿ ಕಲೆಕ್ಟ್ ಮಾಡ್ತಾರೆ. ಎಲ್ಲಿ ಬ್ಯಾಪ್ಟಿಸಮ್ ಕೊಡ್ತಾರೆ, ಎಲ್ಲಿ ಆರ್ಡಿನೇಷನ್ ಕೊಡ್ತಾರೆ, ಆದರೆ ಇರೋ ಸತ್ಯನ ಕಂಡಿಡಿಯಕ್ಕಾಗಲ್ಲ. ಹೊಸದಾಗಿ ಹುಟ್ಟಿದ್ರಂತ ಹೇಳ್ಕೊಂಡು ತಿರುಗಾಡ್ತಾರೆ ಹೊರತು ಆ ಹೊಸ ಸೃಷ್ಟಿಯ ಅನುಭವ ಹೊರಗಿರೋದಿಲ್ಲ, ಹೊಸ ಸೃಷ್ಟಿಯ ಆ ಒಂದು ಫಲಗಳು ಹೊರಗಡೆ ಬರ್ತಾ ಇಲ್ಲ. ಹಲ್ಲೆಲೂಯಾ. ಇವತ್ತು ಅನೇಕ ಕ್ರೈಸ್ತರು ಹಂಗೆ ಜೀವಿಸ್ತಾ ಇದ್ದಾರೆ. ಬಟ್ ನಾವು ಹಂಗಿರೋದು ಬೇಡ. ನಿಜವಾಗಿ ನಮಗೆ ದೇವರಾತ್ಮ ಹೊಂದಿದ್ರೆ ದೇವರ ರಾಜ್ಯದಲ್ಲಿ ನಿಂತು ಕೆಲಸ ಮಾಡಬೇಕು. ದೇವರ ರಾಜ್ಯ ಆಚೆ ಹೋಗ್ಬಾರ್ದು ನಾವು. ಏಮೇ ಏನಂತ ಇವಾಗ ನೋಡಿ, ಬನ್ನಿ ಇವಾಗ. ಗುರುವೇ, ಏನಂತಾನೆ? ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ನೀನು ಮಾಡುವಂತ ಈ ಸೂಚಕ ಕಾರ್ಯಗಳನ್ನು, ಏನಂತೆ? ನೀನು ಮಾಡುವಂತ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಒಂದು ನಿಮಿಷ, ಯಾಕೆ ಇದನ್ನ ಹೇಳ್ಬೇಕು ಅವನು? ಆದ್ರೆ ಅವನಿಗೆ ಏನ್ ಬೇಕಾಗಿತ್ತು? ಅವನು ಕೂಡ ಪಾರ್ಟ್ನರ್ ಆಗೋಣ ಇವ್ರ ಜೊತೆನಲ್ಲಿ. ನಾನು ನಂಬ್ತೀನಿ ದೇವರಿಂದ. ಅದು ಡೇನಲ್ಲಿ ಬಂದಿಲ್ಲ, ಎಲ್ಲಿ ಬರ್ತಾ ಇದ್ದಾನೆ? ರಾತ್ರಿಯಲ್ಲಿ ಬರ್ತಾ ಇದ್ದಾನೆ. ಯಾರ ಜೊತೆ ಸೇರ್ಕೊಂಡ್ಬಿಟ್ರೆ ಅದ್ಭುತಗಳು ಮಾಡೋಕ್ಕಾಗೋದಿಲ್ಲ. ದೇವರ ಆತ್ಮನ ಅನುಸರಿಸಿ ನಡೆದರೆ ಮಾತ್ರನೇ ದೇವರ ಸೇವೆನೇ ಮಾಡೋಕ್ಕಾಗದೆ ಹೊರತು, ಇಲ್ಲ ಅಂದ್ರೆ ಅವ್ರಿಗೆ ಗೊತ್ತಿಲ್ಲದಂಗೆ ದೆವ್ವದ ಸೇವೆ ಮಾಡ್ತಾ ಇರ್ತಾರೆ. ಅವರು ಪರಿಶುದ್ಧಾತ್ಮನ ಫಲಕ್ಕೆ ವಿರೋಧವಾಗಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ, ಆಕ್ಟಿಂಗ್ ಮಾಡ್ತಾರೆ, ಆಕ್ಟಿಂಗ್. ನೋಡಿ ಅವನು ಬಂದು ನೋಡಿ ಎಲ್ಲಿ ಏನು ಕೇಳ್ತಾನೆ ನೋಡಿ. ಅವನು ಮಿರಾಕಲ್ಸ್ ಬಗ್ಗೆ ಕೇಳ್ತಾನೆ, ಟ್ಯಾಲೆಂಟ್ ಬಗ್ಗೆ, ಜ್ಞಾನದ ಬಗ್ಗೆ ಅವನು ಕೇಳ್ತಾ ಇಲ್ಲ. ಯಾಕಂದ್ರೆ ಈಸ್ ಆಲ್ರೆಡಿ ಅವನು ಜ್ಞಾನವಂತ, ದೊಡ್ಡ ಪೊಸಿಷನ್ ಇದ್ದಾನೆ. ಅವನಿಗೂ ಕೂಡ ಇದು ಮಾಡಬೇಕಾಗಿತ್ತು. ಆದ್ರೆ ಇದೆಲ್ಲ ಮಾಡೋಕ್ಕೆ ಪ್ರೊಸೀಜರ್ ಇದೆ. ಯೇಸು ಸ್ವಾಮಿ 30 ವರ್ಷ ತಂದೆ ತಾಯಿಗಳ ಬಳಿ ಇದ್ರು. ಅದಾದ್ಮೇಲೆ ದೀಕ್ಷಾನ ತಗೊಂಡಾಗ ಪರಿಶುದ್ಧ ಆತ್ಮರು ಅವರ ಮೇಲೆ ಏನ್ ಮಾಡಿದಂತೆ? ಕುತ್ಕೊಂಡ್ರನ್ನು ಬರ್ದಿಲ್ಲ, ಇಳಿದು ಬಂದರು. ಅದಾದ್ಮೇಲೆ ಅವರು ಶೋಧಿಸಲ್ಪಟ್ರು. ಅದಾದ್ಮೇಲೆ ಅವರು ವಾಕ್ಯವನ್ನ ಓದಿದ್ರು, ತನ್ನನ್ನು ಪ್ರಕಟಿಸಿಕೊಂಡ್ರು. ಅದಾದ ಮೇಲೆ ದೆವ್ವ ಬಿಡ್ಸಕ್ ಹೋಗಿದ್ದು. ಇವ್ರು ಕೆಲವರು ಏನಂದ್ರೆ ಡೈರೆಕ್ಟ್ ಆಗಿ ದೆವ್ವ ಬಿಡ್ಸಕ್ ಬರ್ತಾರೆ, ದೇವದತ್ತ ಒದ್ದೆ ತಿನ್ಕೊಂಡು ಹೋಗ್ತಾರೆ. ಅರ್ಥ ಆಗಿದೆ? ನಾಳೆ ನೀವು ಅಷ್ಟೇ 100 ಶೋಧನೆ ಬರ್ಬೋದು ನಿಮಗೆ. ಅದರಿಂದ ನಮ್ಗೆ ಬರೋ ಶೋಧನೆಗಳಿಗೆ ನಾವು ತಲೆ ಕೆಡ್ಸ್ಕೊಳಲ್ಲ. ಇದೆಲ್ಲ ನಾವು ನೋಡುವಾಗ ಓಹೋ ಇದೆಲ್ಲ ಬರಬೇಕಾಗಿದೆ. ಅದು ಇದೆಲ್ಲ ನಾವು ಗೆದ್ದು ನಿಂತಿದ್ದೀವಲ್ಲ, ಮೆಟ್ಟಿ ನಿಂತಿದ್ದೀವಲ್ಲ, ಅದು ಗಂಡಸ್ತನ ಅಂತ ಲೋಕ ಹೇಳ್ತಿದೆ. ಅದು ನಾನು ಹೇಳ್ತೀನಿ, ಅದು ಗಂಡಸ್ತನ ಅಲ್ಲ, ಅದು ಪರಿಶುದ್ಧಾತ್ಮನ ಫಲ, ಅದು ಪರಿಶುದ್ಧಾತ್ಮನ ಕೆಲಸ. ಹಾಲೆಲೂಯ. ಎಷ್ಟು ಜನ ಇದ್ದೀರಾ? ಪಕ್ಕದಲ್ಲಿ ಕೇಳಿದ್ದೀರಾ ಅಂತ ಹೇಳ್ರಿ ದೇವರೊಳ್ಳೆ. ನೆಕ್ಸ್ಟ್ ಏನಂತೆ? ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಏನಂತೆ? ಡೈರೆಕ್ಟ್ ಆಗಿ ಪಾಯಿಂಟ್ ಹಾಕ್ಬಿಟ್ರು. ಅಪ್ಪ ಅದೆಲ್ಲ ಬಿಡು, ಬಾಯಿಲಿ ಹೊಸ್ತಾಗಿ ಹುಟ್ಬೇಕು. ಅವನು ಹೇಳ್ದ, ಹೊಸ್ತಾಗ? ನನಗೆ ವಯಸ್ಸಾಗ್ಬಿಟ್ಟಿದೆ, ಮತ್ತೇನು ಹೊಸ್ತಾಗಿ ಹುಟ್ಟೋದು? ನಿನಗೆ ವಯಸ್ಸು ಎಷ್ಟನ್ನ ಆಗಿರ್ಲಿ, ಹೊಸ್ತಾಗಿ ಹುಟ್ಟಂದೇನು? ಲೋಕರಕ್ಷಕರನ್ನ ನಂಬಿ ಪರಿಶುದ್ಧಾತ್ಮನ ಹೊಂದಿಕೊಳ್ಳೋದೇ ಹೊಸ್ತಾಗಿ ಹುಟ್ಟೋದು. ಆಮೇಲೆ ಆಗ ಅವನೇನು ಹೇಳ್ತಾನೆ ನೋಡಿ. ನಿಕೋದೇಮನು ಆತನನ್ನು ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಮನುಷ್ಯನ ಮುದುಕ ಆದ್ಮೇಲೆ ಹುಟ್ಟೋದು ಹೆಂಗಪ್ಪ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ ಎಂದು ಕೇಳಿದನು. ಅವನು ಕೇಳ್ತಾನೆ, ಮತ್ತೆ ಹುಟ್ಟಕ್ಕಾಗ್ತಿದ? ಹಲ್ಲೆಲೂಯಾ. ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ,
ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರಾಜ್ಯಕ್ಕೆ ಸೇರಲಾರನು. ಹೇಳಿ, ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ. ನೀರಂದ್ರೆ ಏನನ್ನು ಸೂಚಿಸ್ತಾ ಇದೆ? ದೇವರ ವಾಕ್ಯ. ನೀನು ವಾಕ್ಯವನ್ನು ನಂಬಿದಾಗ ಪರಿಶುದ್ಧಾತ್ಮರು ನಿನ್ನ ಮೇಲೆ ಇಳಿದು ಬರುವವನಾಗಿದ್ದಾನೆ. ನೀರಿನಿಂದಲೂ ಆತ್ಮನಿಂದಲೂ. ಇವಾಗ ಕೂತಿರುವ ನೀವೆಲ್ಲರೂ ಕೂಡ ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಿದ್ದೀರಾ ಎಂಬ ಒಂದು ಇದನ್ನ ಔಟ್ಪುಟ್ ತೋರಿಸ್ಬೇಕು ನೀವು. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ. ನೀರಿನಿಂದಲೂ ಆತ್ಮನಿಂದಲೂ. ಕೇಳಿಸ್ಕೋ ವಾಕ್ಯ. ಹೇಳಿ, ನೀರಿನಿಂದಲೂ. ನೀರಂದ್ರೆ ಏನು? ವಾಕ್ಯ. ಆತ್ಮ ಅಂದ್ರೆ ನಿನ್ನ ವಾಕ್ಯದ ರೂಪದಲ್ಲಿ ನಿನಗೆ ಮೆಸೇಜ್ ಸಿಗೋದು. ಅದನ್ನು ಕೇಳಿದ ಮೇಲೆ ನಿನ್ನ ಕಾಣದಿರುವಂತ ಪರಿಶುದ್ಧಾತ್ಮರು ನಿನ್ನ ಮೇಲೆ ಇಳಿದು ಬರುವವನಾಗಿದ್ದಾನೆ. ಆಮೆನ್. 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 ಆಗ ನಿನ್ನ ಪವರೇ ಬೇರೆ. ನೀನು ಬಂದು ನನ್ನ ಕಾಕ ಹಿಡಿಯೋ ಅವಶ್ಯಕತೆ ಇಲ್ಲ. ಪಕ್ಕದ ಹೇಳ್ರಿ, ಕಾಕ ಹಿಡಿಯೋ ಅವಶ್ಯಕತೆ ಇಲ್ಲ. ನಾವು ಬಿಲೀವರ್ಸ್ ಆಗಿ ಕಾಕ ಹಿಡಿಯೋ ಅವಶ್ಯಕತೆ ಬೇಡ. ಓ ಪಾಸ್ಟ್ರೇ, ನಿಮ್ಮಂತರು ಇಲ್ಲ ಪಾಸ್ಟ್ರೇ, ಇದೆಲ್ಲ ಕಾಕ ಪೋಕ ಎಲ್ಲ ಬೇಡ. ಮರ್ಯಾದೆಗೆ ಹೋಗ್ಬಿಟ್ಟು ವಾಕ್ಯ ಓದ್ಬಿಟ್ಟು ಕರೆಕ್ಟಾಗಿ ಪರಿಶುದ್ಧಾತ್ಮ ಹೊಂದ್ಕೊಂಡು ಫಲಗಳನ್ನು ಆ್ಯಕ್ಟಿವ್ ಮಾಡಿ ನಿನ್ನ ಲೈಫಲ್ಲಿ ಹೋಗು. ಅಷ್ಟೇ ವಿಷಯ, ಬೇರೆ ಏನಿಲ್ಲ. ಸುಮ್ಮನೆ ಬಂದು ನನ್ನ ರಾತ್ರಿಯಲ್ಲಿ ಬಂದು ನಾನು ದೊಡ್ಡಿದು, ನಾನು ಸ್ವಲ್ಪ ನೋಡ್ರಿ, ಇದೆಲ್ಲ ಬೇಡ. ಆ್ಯಕ್ಟಿಂಗ್ ಎಲ್ಲ ಬೇಡ. ಹೊಸ್ದಾಗಿ ಉಟ್ಬಿಟ್ರೆ ನೀನು ಒಳಗಡೆ ಕತ್ತಲ್ಲಿ ನೈಟಲ್ಲಿ ಬರಲ್ಲ, ಟೇನಲ್ಲಿ ಹಗಲಲ್ಲೇ ಬಂದುಬಿಡ್ತೀನಿ. ಕೆಲವರಿಗೆಲ್ಲ ನೋಡಿ, ಕೆಲವರು ನನ್ನ ಬರ್ತಡೇ ವಿಶ್ ಮಾಡಿದ್ರು, ಮೆಸೆಂಜರಲ್ಲಿ ಮಾಡಿದ್ರು, ವಾಟ್ಸಪ್ಪಲ್ಲಿ ಮಾಡಿದ್ರು, ಫೇಸ್ಬುಕ್ಕಲ್ಲಿ ಡೈರೆಕ್ಟಾಗಿ ಯಾರು ಮಾಡಿಲ್ಲ. ಯಾಕೆ ಗೊತ್ತಾ? ಕೆಲವರಿಗೆ ನನ್ನ ಜೊತೆ ಗುರುತಿಸ್ಕೊಳ್ಬಾರ್ದು ಭಯ. ಯಾರಿಗೋ ಭಯ. ಅಯ್ಯೋಲೇ, ಯಾರಿಗೋ ಭಯ ಪಡ್ತೀರಾ? ದೇವ್ರಿಗೊಬ್ಬನಿಗೆ ಭಯ ಪಡ್ರು. ಅನಿಲ್ ಗೌಡನ್ ದೆವ್ವನ ಇರೋದಿರೋದಂಗೆ ಹೇಳಿದ್ರೆ ಬಂದು ಎದೆಗೋದಂಗೆ ಆಗ್ತೈತ? ಬಂದು ಒದಿಲಿ ಬೇಕು ಬಿಡಿ. ಇರೋದಿರೋದಂಗೆ ಹೇಳಿದ್ರೆ ಬಂದು ಅದಕ್ಕೆ ಹೇಳಿದ್ವಿ, ಇವನ್ ಇರೋದಿರೋದಂಗೆ ಹೇಳ್ಬಿಟ್ರೆ ದೇವ್ರು ಅವನಿಗೆ ಬಂದು ಎದೆಗೋದಂಗೆ ಆಯ್ತು. ಮತ್ತೆ ಹೆಂಗೆ ಹುಟ್ಟೋದಂದ್ರು? ಹುಟ್ಟು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯದಲ್ಲಿ ನಿನಗೆ ಎಂಟ್ರಿ ಇಲ್ಲ. ದೇವರ ರಾಜ್ಯದಲ್ಲಿ ಇದ್ದುಕೊಂಡು ಮಾತ್ರನೇ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು, ಅತಿಶಯ ಕಾರ್ಯಗಳು, ಮಹತ್ ಕಾರ್ಯಗಳು, ಎಲ್ಲ ಕಾರ್ಯಗಳು ನಡೆಯೋದು ದೇವರ ರಾಜ್ಯದಲ್ಲಿ ಇರೋ ವ್ಯಕ್ತಿ ಮುಖಾಂತರ ಮಾತ್ರನೇ ಹೊರತು ಹೊರಗಡೆಯಿಂದ ಅಲ್ಲೇಲೂಯ ಅಂದ್ರೆ ಆಗೋದಿಲ್ಲ. ನಾನು ಆಡಾಡ್ತೀನಿ ಆಗೋದಿಲ್ಲ. ದೇವರ ರಾಜ್ಯದಲ್ಲಿ ಇರುವವನು ಹೇಗಿರ್ಬೇಕಂತ ಬೈಬಲ್ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಆಮೇಲೆ ಅನೇಕರು ಒಳಗಿದ್ರೆ ಆಚೆನೆ ಗೇಮ್ ಆಡಕ್ ಹೋಗ್ತಾ ಇದ್ದಾರೆ. ಆಚೆ ಆಡಿದ್ರೆ ಪಾಯಿಂಟು ಬರಲ್ಲ, ಏನೂ ಇಲ್ಲ, ಕಪ್ಪು ಬರಲ್ಲ. ಒಳಗಿದ್ರೇನೆ ಕಪ್ಪು. ಆಮೇಲೆ ಏನಂದ್ರೆ ಓದಿ. ದೇಹದಿಂದ ಹುಟ್ಟಿದ್ದು ದೇಹವೇ, ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ. ನೀನು ಆಶ್ಚರ್ಯ ಪಡಬೇಡ. ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಆದರೆ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು. ಹಲ್ಲೆಲೂಯ, ಹಲ್ಲೆಲೂಯ. ಗಾಳಿ ಕಣ್ಣು ಕಾಣಿಸ್ತಿದ? ಎಲ್ಲಿ ಬರ್ತೈತೆ ಎಲ್ಲಿ ಎಂಡಾಗ್ತದೆ ನಮ್ಗೊಂದು ಗೊತ್ತಾಗಲ್ಲ. ಹಾಗೆ ಅಂತೆ ಆತ್ಮನಿಂದ ಹುಟ್ಟಿದವರು. ಹೇಳ್ರಿ, ನಾವು ಆತ್ಮನಿಂದ ಹುಟ್ಟಿದವು ಹಾಗೆ ಅಂತ. ಆಮೇಲೆ ಆಮೇಲೆ ಏನಂತೆ? ಅದರಂತೆಯೇ ಅಂದನು. ಅದಕ್ಕೆ ನಿಕೋದೇಮನು, ಇದು ಆಗುವುದು ಹೇಗೆ ಅಂದಾಗ ಯೇಸು ಅವನಿಗೆ ಹೇಳಿದ್ದೇನೆಂದರೆ, ಇಸ್ರೇಲ್ ಜನಕ್ಕೆ ಬೋಧಕನಾಗಿರುವ ನಿನಗೆ. ಏನಂದ್ರೆ ಇಸ್ರೇಲ್ ಜನರಿಗೆ ಏನಾಗಿದೆ ಇವನು? ಬೋಧಕನಾಗಿರುವ ದೊಡ್ಡ ಪೊಸಿಷನ್ ಹೇಳಿದ್ದಾನೆ. ಈಗ ಯೇಸು ಜೊತೆ ಸೇರ್ಕೊಬೇಕು. ಯೇಸು ಸ್ವಲ್ಪ ಸ್ಪೆಷಲ್ ಆಗಿದ್ದಾನೆ. ಸೇರ್ಕೊಂಡಿದ ತಕ್ಷಣ ಸ್ಪೆಷಲ್ ಪ್ರೋಗ್ರಾಮ್ ಬರಲ್ಲ. ನಿಜವಾಗಿ ದೇವರ ಆತ್ಮನಿಂದ ನಡೆಸಲ್ಪಡೋರು ಮಾತ್ರ ನಾವೆಲ್ಲ ಬರೋಕ್ ಸಾಧ್ಯ. ಹಲ್ಲೆಲೂಯ. ಇದ್ದೀರಾ? ಆಮೆನ್. ಇಸ್ರೇಲ್ ಜನಕ್ಕೆ ಬೋಧಕನಾಗಿರುವ ನಿನಗೆ ಇದು ತಿಳಿಯುವುದಿಲ್ಲವೋ? ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ತಿಳಿದದ್ದನ್ನು ಹೇಳುತ್ತೇವೆ, ನೋಡಿದಕ್ಕೆ ಸಾಕ್ಷಿ ಕೊಡುತ್ತೇವೆ. ನೀವು ನಮ್ಮ ಸಾಕ್ಷಿಯನ್ನು ಒಪ್ಪುವುದಿಲ್ಲ. ನಾನು ಭೂಲೋಕದಲ್ಲಿ ನಡೆಯುವ ಕಾರ್ಯಗಳನ್ನು ಇನ್ನೊಂದು ಹಾಕಿ ಬಿಟ್ಬಿಡಲ್ಲ. ಮಾಂಸನ ಹುಟ್ಟಿದ್ದು ದೇಹದಿಂದ ಹುಟ್ಟಿದ್ದು ದೇಹವೇ, ಅದು
ದೇಹದಿಂದ ಹುಟ್ಟಿದ್ದು ದೇಹವೇ, ಹಾ. ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಅಂದ್ರೆ ಏನರ್ಥ? ದೇಹದಿಂದ ಹುಟ್ಟಿದ್ದು ಯಾರೋ ನಿಮ್ಮ ತಂದೆ ತಾಯಿಗಳಿಗೆ ನೀವು ದೇಹದಲ್ಲಿ ಹುಟ್ಟಿದ್ದೀರ. ಈಗ ನೀವು ಮತ್ತೆ ಹುಟ್ಟೋದು ಯಾವುದಕ್ಕೆ? ದೇವರ ಆತ್ಮನಿಗೆ. ನೀರಿನಿಂದ ಹೊರಗಡೆ ಬರೋದೇನು ಗೊತ್ತಾ? ಮಗು ತಾಯ ಗರ್ಭದಲ್ಲಿರುವಾಗ ಎಲ್ಲಿರ್ತೈತೆ? ನೀರಿನೊಳಗಡೆ ಇರೋದು. ನೀರು ಹೊರಗಡೆ ಚೆಲ್ಲಿ ರಕ್ತ ಸಮೇತವಾಗಿ ಅದು ಹೊರಗಡೆ ಬರ್ತೈತೆ. ಮಾಂಸದಲ್ಲಿರೋದು ಮಾಂಸನೇ, ಬರೇ ಮಾಂಸದ ಕಾರ್ಯಗಳೇ. ಆದರೆ ಆತ್ಮದಲ್ಲಿರೋದು ಆತ್ಮನ ಕಾರ್ಯಗಳು. ಆಮೇಲೆ ಹೇಳಿ, ಕೊನೆಗೆ ಏನು ಹೇಳ್ತಾರೆ ಯೇಸು? ಅದೇ, ನಾನು ಭೂಲೋಕದಲ್ಲಿ ನಡೆಯುವ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳುವಾಗ ನೀವು ನಂಬದೆ ಹೋದರೆ ಪರಲೋಕದ ಕಾರ್ಯಗಳ ಕುರಿತು ನಿಮಗೆ ಹೇಳಿದರೆ ಹೇಗೆ ನಂಬಿರಿ? ಪರಲೋಕದಿಂದ ಇಳಿದು ಬಂದವನೇ, ಅಂದರೆ ಮನುಷ್ಯ ಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಏರಿ ಹೋದವನಲ್ಲ. ಇದಲ್ಲದೆ ಜನರು ನೋಡಿ ಜೀವದಿಂದುಳಿಯಬೇಕೆಂದು ಮೋಶೆ ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯ ಕುಮಾರನು ತನ್ನ ನಂಬುವರೆಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಎತ್ತರದಲ್ಲಿಡಲ್ಪಡಬೇಕು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳಿಸಲಿಲ್ಲ. ಹಾಗಾದರೆ ನಿಕೋದೇಮನು ಯಾವ ಒಂದು ನಿಯಮದ ಕಳಿ ಕೆಲಸ ಮಾಡ್ತಾನೆ? ತೀರ್ಪು, ಜಡ್ಜ್ಮೆಂಟ್. ತೀರ್ಪು, ಜಡ್ಜ್ಮೆಂಟ್. ಇವತ್ತು ಅನೇಕರು ನಾನು ದೇವರು ನಂಬಿದ್ದೀನಿ ಅಂತಾರೆ, ಹೊಸ ಸೃಷ್ಟಿ ಅಂತಾರೆ, ಬರೀ ಜಡ್ಜ್ಮೆಂಟೇ ಮಾಡ್ತಾ ಇರ್ತಾರೆ. ಓನ್ಲಿ ಜಡ್ಜ್ಮೆಂಟ್. ಈಗ ನೀನು ನಿಕೋದೇಮನ ಸರ್ವಜ್ಞಾನ ನಿನಗಿರ್ಬೋದು, ಬಟ್ ನೀನು ಜೀಸಸ್ ಕ್ರೈಸ್ಟ್. ಪಾಯಿಂಟ್ ಇಲ್ಲ, ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದನ್ನು. ಎಲ್ಲೋ ಕನ್ಸ್ಕೊಂಡ್ರೆ ಆಗಲ್ಲ, ಕರೆಕ್ಟಾಗಿ ನೋಡ್ಕೊಬೇಕು ವಾಕ್ಯ. ನೀವೆಲ್ಲ ಹೊಸದಾಗಿ ದೇವ್ರು ನಂಬಿರೋ ಏನಂತಂದ್ರೆ ಇಲ್ಲಿ, ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆ ಆಗಬೇಕೆಂದು. ಯೇಸು ಸ್ವಾಮಿ ನಿನ್ನೊಳಗಿದ್ರೆ ನೀನು ಜಡ್ಜ್ಮೆಂಟ್ ಮಾಡೋದಿಲ್ಲ. ನಿಕೋದೇಮ ಯಾವ 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 ನಿಯಮದ ಕೆಳಗಿದ್ದಾನೆ? ಧರ್ಮಶಾಸ್ತ್ರ. ಅದಕ್ಕೆ ಹೇಳ್ತಾರೆ ನೀನು ತೀರ್ಪು ಕೊಡುವನು, ನಾನು ತೀರ್ಪು ಕೊಡೋನಲ್ಲ. ಆಗ ನೀನು ಹೊಸ್ದಾಗಿ ಹುಟ್ಟಬೇಕು, ಆಗ ನೀನು ತೀರ್ಪು ಮಾಡೋದಿಲ್ಲ. ಇವತ್ತು ಬರೀ ಫೇಸ್ಬುಕ್ಕಲ್ಲಿ ತೀರ್ಪೆ, ಜಡ್ಜ್ಮೆಂಟ್ ಜಡ್ಜ್ಮೆಂಟ್ ಜಡ್ಜ್ಮೆಂಟ್. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ಯೇಸು ಹೇಳ್ತಾರೆ, ನೀನು ನಿಕೋದೇಮನ ಗ್ಯಾಂಗ ಅಥವಾ ನನ್ನ ಗ್ಯಾಂಗ? ಈ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇದು ಸರಿ ಇಲ್ಲ. ನೀನು ಲಾನಲ್ಲಿ ಇದೆಯಾ? ಇನ್ನು ಜಡ್ಜ್ಮೆಂಟಲ್ಲಿ ಇದೆಯಾ? ಯೇಸು ಸ್ವಾಮಿ ಹೇಳ್ತಾರೆ ನೋಡಿ, ಅಲ್ಲಿ ಏನಂತೆ ವಾಕ್ಯ, ತುಂಬಾ ಬ್ಯೂಟಿಫುಲ್ ಆಗಿದೆ ವಾಕ್ಯ. ತೀರ್ಪು ಮಾಡೋದಕ್ಕಾಗಿ ನಾನು ಬರಲಿಲ್ಲ, ಆತನನ್ನು ಕಳಿಸಿಕೊಟ್ಟನೆ ಹೊರತು ತೀರ್ಪು ಮಾಡೋದಕ್ಕಾಗಿ ಕಳಿಸಲಿಲ್ಲ. ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ. ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದುದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಹಾಗಾದ್ರೆ ನಿಕೋದೇಮನಿಗೆ ಏನ್ ಹೇಳ್ತಾ ಇದ್ದಾರೆ? ನೀನ್ ನನ್ನ ನಂಬಬೇಕು, ನಾನೇ ದೇವಕುಮಾರ ಅಂತ. ನಂಬಿದ್ರೆ ನೀನು ಪರಿಶುದ್ಧಾತ್ಮ ಹೊಂದ್ಕೊಳ್ತೆ. ಪರಿಶುದ್ಧಾತ್ಮ ಹೊಂದ್ಕೊಂಡ್ರೆ ಆಗ ಎಲ್ಲ ನಾನು ಮಾಡೋ ಕ್ರಿಯೆಗಳೆಲ್ಲ ನೀನು ಮಾಡ್ತೀಯ. ವೆರಿ ಸಿಂಪಲ್. ಯಾರ ಜೊತೆ ಮಾತಾಡ್ತಾ ಇರೋದು? ನಿಕೋದೇಮ. ಏನಕ್ಕಾಗಿ ಬಂದ ಅವನು? ನನಗೆಲ್ಲ ಜ್ಞಾನ ಇದೆ, ನಾನು ಸಮೇತ ನಾನು ಆಗ್ಬಿಡೋಣ ಅಂತ ಬಂದ. ಅದು ನೈಟಲ್ಲಿ ಬಂದ. ಅದೆಲ್ಲ ಲಂಚ ಕೊಟ್ಟು ಆಗೋದಲ್ಲಪ್ಪ ಇದು ಕತೆ. ಇದನ್ನು ರಿಯಲ್ ಆಗಿ ಎಲ್ಲ ನೋಡೋದ್ರನ್ನ ಆಗಬೇಕು. ಆಮೇಲೆ ಆಗ ನಮ್ಮ ಲೈಫಲ್ಲಿ ಒಂದು ತಿಳ್ಕೊಳ್ಳಿ, ನಾವು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು? ದೇವರ ಆತ್ಮನ ಕ್ರಿಯೆಗಳಿಗ, ಶಾರೀರಿಕವಾದ ಕ್ರಿಯೆಗಳಿಗೆ ಯೋಚನೆ ಮಾಡ್ರಿ. ದೇವರ ಆತ್ಮ ನಮ್ಮನ್ನು ಬೆಡ್ಡಲ್ಲಿ ಮಲ್ಕೊಳಕ್ ಬಿಡಲ್ಲ, ಎಬ್ಬರಿಸ್ತಾನೆ. ಎದ್ದೇಳು, ಪ್ರೇಯರ್ ಮಾಡು, ಟೈಮ್ ಆಯ್ತು ಎದ್ದೇಳು, ಹೋಗೋಣ ನಡಿ. ಯಾವಾಗ ದೇವರ ಆತ್ಮನಿಗೆ ನಾವು ಇದೇ ನಡ್ಕೊಳ್ತೀವೋ ಆಗ 2 ಮೀನು 5 ರೊಟ್ಟಿ ಆಟೋಮೆಟಿಕ್ ಆಗಿ 5,000 ಜನ ತಿನ್ನೋ ಥರ ಆಗ್ತಿದ್ದೆ. ಇಲ್ಲ ಅಂದ್ರೆ ಹಂಗೆ ಇರ್ತೀರ ಅಷ್ಟೇ. ಹೋಲಿ ಸ್ಪಿರಿಟ್. ಆಮೇಲೆ ನೆಕ್ಸ್ಟ್ 18. ಆ ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಏನಂತೆ? ಅನೇಕರು ಇವತ್ತು ಯಾವ್ದನ್ನು ಪ್ರೀತಿಸ್ತಾ ಇದ್ದಾರೆ? ಬೆಳಕಿಗಿಂತ ವಿಶ್ವಾಸಗಳು ಕತ್ತಲನ್ನೇ ಪ್ರೀತಿಸ್ತಾರೆ ನೋಡಿ.
ಸಂಡೇ ಚರ್ಚಿಗೆ ಬರಲ್ಲ, ಪ್ರೇಯರ್ ಮಾಡಲ್ಲ, ಒಂದು ಫಾಸ್ಟಿಂಗ್ ಮಾಡಲ್ಲ. ಬೆಳಕು ಆಲ್ರೆಡಿ ರೆಡಿಯಾಗಿದೆ. ಅವ್ರನ್ನ ನಂಬಬೇಕು, ಅವ್ರನ್ನ ಪ್ರೀತಿಸಬೇಕು. ಅವರದೇ ಆದ ಕಮಿಟ್ಮೆಂಟು. ಆಮೇಲೆ ಹೇಳೋದು ದೇವ್ರಿಗೆ ಕಣ್ಣೇ ಇಲ್ವಾ? ಅನ್ಯ ಜನ ಹೇಳ್ತಾರೆ ನೋಡಿ, ದೇವರಿಗೆ ಕಣ್ಣೇ ಇಲ್ವಾ? ದೇವರು ತೂಕಡಿಸಿದ್ರೆ ನಿದ್ರಿಸಿದ್ರೆ 24 hours ನಮ್ಮ ನೋಡ್ತಾನೇ ಇದ್ದಾನೆ ದೇವರು ನಮ್ಮೊಳಗಿದ್ದಂತ ಡೈಲಿ ನಾವು ನಂಬಬೇಕು. ಆಮೇಲೆ ಕೆಟ್ಟದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ, ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದಾವೆಂದು ಬೆಳಕಿಗೆ ಬರುವುದಿಲ್ಲ. ಆದರೆ ಸತ್ಯವನ್ನು ಅನುಸರಿಸಿ ನಡೆಯುವವನು ತಾನು ದೇವರಿಂದ ನಡೆಸಿಕೊಂಡು ತನ್ನ ಕೃತ್ಯಗಳನ್ನು ಮಾಡಿದ್ದೇನೆಂದು ತೋರಿ ಬರುವಂತೆ ಬೆಳಕಿಗೆ ಬರುತ್ತಾನೆ. ಇದನ್ನ ಯಾರು ಹೇಳ್ತಾ ಇದ್ದಾರೆ? ನಿಕೋದೇಮನಿಗೆ ಹಿಂಗೆ ಹೇಳುವಾಗ ಅವನಿಗೆ ಹೆಂಗಾಗಿರ್ಬೇಕು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಇವಾಗ ನೀವೇ ನಿಕೋದೇಮ. ಇವಾಗ ನಿಮ್ಮ ನೋಡಿ ಯೇಸು ಬಂದ್ಬಿಟ್ಟು ಕೆಟ್ಟದನ್ನ ಮಾಡುವವನು ಬೆಳಕನ್ನು ಸಹಿಸುವುದಿಲ್ಲ ಅಂತ ನಿಮಗೆ ಹೇಳಿದೆ, ಏನಂತಿದ್ದೆ? ಏನು ಗಾಂಚಲಿನಾ? ನಾವು ಕೆಟ್ಟದ್ದು ಮಾಡ್ತೀವಾ? ನಿಕೋದೇಮ ಮೋಸ್ಟ್ಲಿ ಏನು ಬಾಯೇ ತೆಗ್ದಿರಲ್ಲ. ಯಾರ ಜೊತೆ ಮಾತಾಡ್ತಾ ಇದ್ದಾರೆ? ನೀನೇನು ನೈಟಲ್ಲಿ ಬಂದಿದ್ದೀಯ, ಯಾಕೆ ಡೇನಲ್ಲಿ ಬಂದಿಲ್ಲ? ನೀನು ನಂಬ್ತಾನೆ, ನೀನು ಕೆಟ್ಟದನ್ನು ಮಾಡೋಕೆ ನೀನು ಪ್ರಯತ್ನ ಪಡ್ತಾ ಇದ್ದೀಯ. ಡೇನಲ್ಲಿ ಬಾ, ನೀನು ಒಳ್ಳೇದು ಮಾಡೋಕೆ ಡೇನಲ್ಲಿ ಬಾ, ನಾನೇ ಬೆಳಕು, ನಾನು ನಂಬು, ಪಬ್ಲಿಕಲ್ಲಿ ನಂಬು. ಕೆಲವು ಹೇಳಿದ್ರೆ ನಾನು ಸೀಕ್ರೆಟ್ ಬಿಲೀವರ್. ಯಾ ಸೀಕ್ರೆಟ್ ಬಿಲೀವರ್ ನೀನು? ಪಬ್ಲಿಕಲ್ಲಿ ನಂಬು. ಯೇಸು ಸ್ವಾಮಿ ನನ್ನ ದೇವರಂತ ಹೇಳಿ ನೋಡೋಣ. ನಿಕೋದೇಮ ದೊಡ್ಡ ವ್ಯಕ್ತಿಯಪ್ಪ, ಬಿಟ್ಟರೆ ಇಮಿಡಿಯೇಟ್ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬೋದು ಯೇಸುನ. ಅಷ್ಟು ಕೆಪಾಸಿಟಿ ಯಾರಿಗಿದೆ? ಅಷ್ಟು ಕೆಪಾಸಿಟಿ ಇಟ್ಕೊಂಡು ಆ ವ್ಯಕ್ತಿ ಸೈಲೆಂಟ್ ಆಗಿ ಅಪೋಸಿಷನ್ ಬರೋ ಮಾತನ್ನ ಕೇಳ್ತಾ ಇದ್ದಾನೆ. ಓಹೋ ಹಿಂಗೆಲ್ಲ ಇದೆಯಾ? ಎಸ್, ಐ ರಿಸೀವ್ ಇಟ್. ಅದು ರಿಸೀವ್ ಮಾಡ್ಕೊತಾ ಇದ್ದ. ಆ ರಿಸೀವ್ನೆಸ್ ಎಷ್ಟು ಜನಕ್ಕಿದೆ ಇವತ್ತು ವಿಶ್ವಾಸಿಗಳಲ್ಲಿ? ಒಂದು ಚಿಕ್ಕ ಮಾತಾಡಿದ್ದೀನಿ, ಪಾಸ್ಟ್ ಅಟಲ್ ಚಪ್ಪಿಸ್ರ, ಅಯ್ಯೋ அப்படி சொல்லிட்டாங்களா? இங்க பாருடா. ನಿಕೋದೇಮ ಯಾರೋ? ಎಷ್ಟು ದೊಡ್ಡ ವ್ಯಕ್ತಿ. ಈಸ್ ನಾಟ್ ಆರ್ಡಿನರಿ ಮ್ಯಾನ್. ದೊಡ್ಡ ಪೊಸಿಷನ್ ಇದ್ದಾನೆ, ದೇಶದಲ್ಲಿ ಉತ್ತಮ ಸ್ಥಾನದಲ್ಲಿದ್ದಾನೆ. ಅವ್ರು ನೋಡಿ ಹೇಳ್ತಾರೆ, ನಿಕೋದೇಮ ಹಿಂಗೆ ಅಂದಿರ್ಬೋದು ಯೇಸು, ನಿಕೋದೇಮ, ಕೆಟ್ಟದನ್ನ ಮಾಡುವವರು ಬೆಳಕನ್ನ ಸಹಿಸೋದಿಲ್ಲ. ನೆಕ್ಸ್ಟ್, ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದಾವೆಂದು ಬೆಳಕಿಗೆ ಬರುವುದಿಲ್ಲ. ಆದರೆ ಸತ್ಯವನ್ನು ಅನುಸರಿಸಿ ನಡೆಯುವವನು ನನ್ನನ್ನು ಅನುಸರಿಸಿ ನಡೆಯುವವನು ತಾನು ದೇವರಿಂದ ನಡೆಸಿಕೊಂಡು ತನ್ನ ಕೃತ್ಯಗಳನ್ನು ಮಾಡಿದ್ದೇನೆಂದು ತೋರಿ ಬರುವಂತೆ ಬೆಳಕಿಗೆ ಬರುತ್ತಾನೆ. ಪರಿಶುದ್ಧಾತ್ಮರಿಂದ ನಡೆಸಲ್ಪಟ್ರೆ ಬೆಳಕಲ್ಲಿರ್ತಾನೆ, ಇಲ್ಲ ಅಂದ್ರೆ ಕತ್ತಲಲ್ಲೇ ಇರ್ತಾನೆ. ಯಾರಿಗೆ ಹೇಳ್ತಾರೆ ಈ ಮಾತನ್ನ? ಯಾರಿಗೆ ಹೇಳ್ತಾ ಇದ್ದೀರಿ? ಯಾರೋ ನಿಕೋದೇಮ. ಈಸ್ ಅ ಬಿಗ್ ಶಾಟ್ ಮ್ಯಾನ್, ಈಸ್ ನಾಟ್ ಆರ್ಡಿನರಿ ಮ್ಯಾನ್. ಅವಾಗ ಅವ್ನು ಹೇಳ್ಬೇಕು ಅವ್ನಿಗೆ ಹೆಂಗ್ ಬಂದಿರೋ ಕೋಪ. ಐ ಥಿಂಕ್ ಕೋಪ ಬಂದಿರಲ್ಲ, ಯಾಕಂದ್ರೆ ಅವ್ನು ಚೆನ್ನಾಗಿ ಗೊತ್ತಿತ್ತು ನನ್ನ ಜೊತೆ ಮಾತಾಡ್ತಾರೋ ಸಾಧಾರಣ ವ್ಯಕ್ತಿ ಅಲ್ಲ, ದೇವ ಪುರುಷ, ದೇವ ಮನುಷ್ಯ. ಅಲ್ಲೆಲ್ಲೂಯ್ಯ. ಎಲ್ಲ ಒಂದು ನಿಮಿಷ ಎದ್ದು ನಿಂತ್ಕೊಳ್ರಿ. ಈ ಮುಂಜಾನೆ ಒಂದು ವಿಷಯ ಕಲ್ತ್ಕೊಂಡಿದ್ದೀರಾ.